वरदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ಏನಾಯಿತು? ತಸ್ಮಿನ್ನೇವ ಭೀಮೇ ಚ ನಹುಷೋಪಿ. ಯಾವುದಾಯ್ತು ಈಗ? ಜಾನನ್ನೇವ ತದೀಯಂ ತತ್ತಪ ಆದಾತುಮೀಪ್ಸಯ ಯತ್ತತ್ಸುರಾಣಾಂ ಸರ್ವೇಷಾಂ ಮುನೀನಾಂಚ ತಪಸ್ವಿನಾಂ. ಭೀಮಸೇನನನ್ನು ಹಾವು ಹಿಡಿತದು. ಆದರೆ ದೇವತೆಗಳು ಇನ್ನೊಬ್ಬರ ಪದವನ್ನು ತಾವು ಒಪ್ಪೋದಿಲ್ಲ. ಅದಕ್ಕೋಸ್ಕರ ರಹಸ್ಯನ ಕೊಡಿಸಿದ್ರು. ರಹಸ್ಯನಿಗೆ ಅಧಿಕ ಪುಣ್ಯ ಇತ್ಯಾದಿ ಒದಗಿತ್ತು. ಅದರಿಂದಾಗಿ ಶಾಪ ಬಂತು. ಎಷ್ಟೋ ವರ್ಷಗಳ ಕಾಲ ಹಾಗಿದ್ದ. 28 ಮೇ ಪ್ರಾಪ ಯುಗೆ ಭೀಮಃ ತಬುಲ್ಬಣಂ. 28 ಇದೆ ಈಗ ನಡೆದಿದ್ದು, ಮಹಾಭಾರತ ನಡೆದು ಈಗ. ಆದ್ದರಿಂದಾಗಿಯೇ ಅಲ್ಲಿವರೆಗೂ ಅಜಗರಾಗಿರಬೇಕಾಗಿತ್ತು. ಅಷ್ಟು ದಿವಸಗಳ ಕಾಲ ಅಜಗರ ಯೋನಿಯಲ್ಲಿರತಕ್ಕಂತಹ ಒಂದು ವಿಶೇಷವಾದಂಥ ಇದಕ್ಕೆ ಅನುಭವಿಸ್ಬೇಕಾಯ್ತು. ತದ್ಗೃಹೀತಂ ಅಷ್ಟು ತಪಸ್ಸೆಲ್ಲ ತಗೊಳ್ಬೇಕೀಗ. ಆತ ಉದ್ಧಾರ ಮಾಡಬೇಕು. ತಪಸ್ಸಿರೋವರೆಗೂ ಆತಗೆ ಅಜಗರ ಜನ್ಮ ಹೋಗೋದಿಲ್ಲ. ಆದ್ದರಿಂದ ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಭೀಮಸೇನ ಅಲ್ಲಿಗೆ ಬಂದು ಸಿಕ್ಕಂತೆ ಮಾಡಿದ್ದೆ ಹೊರತು ಅದು ಆಕಸ್ಮಿಕ ಅಲ್ಲ. ಇಚ್ಛೆಯ ಅಲ್ಲಿದೆ ನೋಡಿ, ಇಚ್ಛೆಯ. ಜಾನನ್ನೇವ ತದೀಯಂ ತತ್ತಪ ಆದಾತು ಮೀಪ್ಸಯ. ಇಪ್ಸ ಅಂದ್ರೆ ಒಂದೇ, ಇಚ್ಛೆ ಅಂದ್ರೆ ಒಂದೇ. ತತ್ತತ್ಸುರಾಣಾಂ ಸರ್ವೇಷಾಂ ಮುನೀನಾಂ ಚ ತಪಸ್ವಿನಾಂ. ಋಷಿಗಳ ಪುಣ್ಯ, ಮುನಿಗಳ ಪುಣ್ಯ ಎಲ್ಲದನ್ನು ತಾನು ತಗೋಬೇಕೀಗ. ಅದು ತೊಗೊಂಡು ಉದ್ಧಾರ ಮಾಡಬೇಕು. ತದ್ಗೃಹೀತಂ ವಶಗವತ್ ಇಚ್ಛೆಯೈವಾಸ ಮಾರುತಿ. ಯತ್ತತ್ ಯಾವ್ಯಾವ ತಪಸ್ಸು ದೇವತೆಗಳದಿದೆಯೋ, ಎಲ್ಲ ಮುನಿಗಳದಿದೆಯೋ, ತಪಸ್ಸುಗಳದಿದೆಯೋ ಅದೆಲ್ಲದನ್ನು ಗೃಹೀತಂ ತಗೊಳ್ಳೋದಕ್ಕೋಸ್ಕರ ವಶಗವತ್ ಇಚ್ಛೆಯೈವಾಸ ಮಾರುತಿ. ವಶಗವತ್ ವಶ ಆಗಿಲ್ಲ, ವಶನಾದಂತೆ ನಡ್ಕೊಂಡಿದ್ದಾನೆ. ಕೃಷ್ಣ ಹೇಗೆ ಯಶೋದೆ ಕಟ್ಟಿ ಸಿಕ್ಕಂತೆ ಮಾಡಿದ್ನೋ ಹಾಗೆ ಇಚ್ಛೆಯ ಮುಂಚೆಯಿಂದ ಇದ್ದಾನೆ. ಅಷ್ಟು ದಿವಸ ಅನುಭವಿಸ್ಬೇಕಾಯ್ತು, ಅದಗಳ ಜನ ಅನುಭವಿಸ್ಬೇಕಾಯ್ತು. ಪದವಿಗೂ ಹೋದ ಅಯೋಗ್ಯ ಬಿಚ್ಚನ್ ಪುರುಷ ಪತತ್ತೇವನ ಸಂಶಯ. ಯಾವುದು ತಮ್ಮ ಯೋಗ್ಯತೆಗೆ ಮೀರಿರುತ್ತೋ ಅದನ್ನು ಅಪೇಕ್ಷೆ ಪಟ್ಟರೆ ಏನಾಗುತ್ತದೋ ಪತನಕ್ಕೆ ಕಾರಣ. ಪತನ ಆಯ್ತು. ಈಗ ಅಲ್ಲಿಂದ ಪತನವಾಗಿ ಇಲ್ಲಿ ಬಂದ. ಅಯೋಗ್ಯ ಯಾವುದೀಗ? ಕೂತಿದ್ದ ಯೋಗ್ಯ ಅಲ್ಲ, ಶಚಿಯನ್ನು ಬಯಸಿದ್ದ ಯೋಗ್ಯ ಆಯಿತು. ಗೊತ್ತಾಯ್ತಾ? ಅದು ಬಹಳ ದೊಡ್ಡ ತಪ್ಪಾದ್ದರಿಂದ ಶಿಕ್ಷೆ ಅನುಭವಿಸ್ಬೇಕಾಯ್ತು. ಬಹಳ ಮುಖ್ಯವಾದ ಅಂಶ ಇದು. ಹೌದು, ಬೇರೆ ಯುಗದಲ್ಲಾಗಿದ್ದು ಇಷ್ಟು ಅನುಭವಿಸ್ಬೇಕಾಗಿತ್ತು. ಲಾಂಗ್ ಪೀರಿಯಡ್. ಮಾರುತಿ ದೇವಾನಾಂ ಹಿರುಜಾತಾನಾಂ ಅಲ್ಪಂ ವ್ಯಕ್ತಂ ಭವೇದ್ ಬಲಂ ಇಚ್ಛೆಯ ವ್ಯಕ್ತತಾಂ ಯಾತಿ ವಾಯೋರನ್ನೇಷು ತಚ್ಚನ. ದೇವಾನಾಂ ಹಿರುಜಾತಾನಾಂ ಅಲ್ಪಂ ವ್ಯಕ್ತಂ ಭವೇದ್ ಬಲಂ. ವೆರಿ ಇಂಪಾರ್ಟೆಂಟ್ ಇದು. ದೇವತೆಗಳು ನೃಜಾತಾನಾಂ ಮನುಷ್ಯರಾಗಿ ಹುಟ್ಟಿದಾಗ ಅಲ್ಪಂ ಬಲಂ ವ್ಯಕ್ತಂ ಭವೇತ್. ಅವರ ಶಕ್ತಿ ಸ್ವಲ್ಪ ಮಾತ್ರ ಪ್ರಕಾಶಿತವಾಗುತ್ತೆ, ಪೂರ್ತಿ ಆಗೋದಿಲ್ಲ. ಬಹಳ ಹೆಚ್ಚಲ್ಲ, ಬಹಳ ಕಡಿಮೆ ಆಗೋದಿಲ್ಲ, ತುಂಬ ಕಡಿಮೆ ಆಗಿಬಿಡುತ್ತೆ ಅಂತ ಅರ್ಥ. ಅದು ಕೂಡ ಕಲಿಯುಗದಲ್ಲಿ ಹತ್ತತ್ರ ಬಂದಂತೆ ಏನಾಗುತ್ತಾಗ ಕಲಿಯುಗದಲ್ಲಿ ಅವತಾರ ಮಾಡೋದು ಶಕ್ತಿ ಕಡಿಮೆ. ಅವರೇ ಮತ್ತೆ ತ್ರೇತಾಯುಗದಲ್ಲಿ ಮಾಡೋದು ಇನ್ನೂ ಕಡಿಮೆ, ದ್ವಾಪರದ ಮತ್ತೂ ಕಡಿಮೆ, ಕಲಿಯುಗದಲ್ಲಿ ಭಾರಿ ಕಡಿಮೆ. ಎಷ್ಟೋ ಸರ್ತೆ ಅವರು ಆಚಾರ್ಯರ ಅನುಗ್ರಹ ಸಾಕ್ಷಾತ್ ಅಂತ ಬರದೇ ಹೋಗಿಬಿಟ್ರೆ ಏನಾಗುತ್ತೆ? ಸಂಪರ್ಕ ಬರದೇ ಹೋದರೆ ಪಾಪ ಕಾರ್ಯಕ್ಕೆ ಗುರಿಯಾಗಬಹುದು. ಅದು ಬೇರೆ ಕಾರಣ ಆಗುತ್ತೆ, ವಿಚಾರ ಬೇರೆ. ಅಂತೂ ಬಹಳಷ್ಟು ಅವರಿಗೆ ಕಡಿಮೆ, ದೇವತೆಗಳಿಗೆ ಕಡಿಮೆ ಆಗುತ್ತೆ ಅಂದಮೇಲೆ ಉಳಿದವ್ರಿಗೆ ಎಷ್ಟು ಹುಷಾರಾಗಿರ್ಬೇಕು. ನಮಗೇನು ಅನಿಸುತ್ತೆ? ಪಾಪ ಅವರಿಗೆ ಕಡಿಮೆ ಆಗುತ್ತೆ, ನಮಗೇನು ಯೋಚನೆ ಇಲ್ಲ ಅಂತ ತಿಳ್ಕೊಬಾರ್ದು. ಅಂಥವರಿಗೆ ಹಾಗಾದಾಗ ಎಷ್ಟು 2 ಕಣ್ಣಿದ್ದವನೇ ಬಿಡ್ತಾನೆ ಅಂದರೆ ಕುರುಡನ ಗತಿ ಏನಾಗಬೇಕು? ಅದು ಹುಷಾರಾಗಿರಿ ಅಂತ ಅರ್ಥ. ಅವ್ರು ಅದು ಹೇಳ್ತಾರೆ, ಇಚ್ಛೆಯ ವ್ಯಕ್ತತಾಪ್ಯಾತಿ ವಾಯೋರನ್ನೇಷು ತಚ್ಚನ. ಆದರೆ ವಾಯುದೇವರಿಗೆ ಮಾತ್ರ ಇಷ್ಟಪಟ್ಟರೆ ಎಷ್ಟು ಬೇಕಾದ್ರೂ ಶಕ್ತಿ ಬರುತ್ತೆ, ಬೇಕಾಗಲ್ಲ, ಎದ್ದು ಪ್ರಸಂಗನೇ ಬರೋದಿಲ್ಲ, ಆದ್ದರಿಂದ ಬರೋದಿಲ್ಲ ತಚ್ಚನ. ಇನ್ನು ದೇವರ ವಿಷಯದಲ್ಲಿ ಅಂತೂ ನಿತ್ಯಂ ವ್ಯಕ್ತಾ ಗುಣಾ ವಿಷ್ಣೋ ಇದು ಶಾಸ್ತ್ರಸ್ಯ ನಿರ್ಣಯ. ವಿಷ್ಣುವಿನ ಗುಣಗಳು ಮಾತ್ರ ಏನವು? ನಿತ್ಯ ವ್ಯಕ್ತ. ಸರ್ವದೇಶೇಷು ಕಾಲೇಷು ಸ ಏಕಃ
ಪರಮೇಶ್ವರ ಏಕಃ ಮೂಲರೂಪದಲ್ಲಿ ಹಾಗೇ ಇರ್ತಾರೆ ಹೊರತು ಯಾವ ವ್ಯತ್ಯಾಸವೂ ಇಲ್ಲ. ಏವಂ ಅನ್ಯೇಪಿ ಗುಣ ಮಾನುಷಾದಿಷು ಜನ್ಮಸು ದೇವಾನಾಂ ಮಾನುಷಾದೌತು ಶಕ್ಯೇ ಅಪಿ ಅವ್ಯಕ್ತತಾಕೃತೆ ಧರ್ಮವೃದ್ಧಿ ಭವೇತ್ತೇಷಾಂ ಪ್ರೀತೋ ಭವತಿ ಕೇಶವಃ. ಏವಂ ಅನ್ಯೇಪಿ ಗುಣಾಃ ಮಾನುಷಾದಿಷು ಜನ್ಮಸು ದೇವಾನಾಂ. ಎಲ್ಲ ಗುಣಗಳು ಕೂಡ ಪ್ರಪೋರ್ಷೇಟ್ ಕಡಿಮೆ ಆಗಿಬಿಡುತ್ತೆ ಅಂತ, ಬರೀ ಬಲ ಜ್ಞಾನ ಅಲ್ಲ, ಅಷ್ಟು ಕೂಡ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ಗುಣ ಮಾನುಷಾದಿಷು ಜನ್ಮಸು ದೇವಾನಾಂ ಮಾನುಷಾದೌತು ಶಕ್ಯೇಪಿ ಅವ್ಯಕ್ತತಾಕೃತೆ. ಇನ್ನು ಅವರಿಗೆ ಶಕ್ತಿ ಇದ್ದರೂ ಕೂಡ ಮೂಲ ಶಕ್ತಿ ತಗೊಳ್ಳೋ ಪ್ರಸಂಗ ಬಂತು ಅಂತ ತಿಳ್ಕೊಂಬೇಡ. ಬಂದಾಗಲೂ ತಗೊಳ್ಳದೆ ಹೋಗಿಬಿಟ್ರೆ ಪುಣ್ಯ ಜಾಸ್ತಿ. ಮತ್ತೆ ಲಕ್ಷ್ಮಣ ತೊಗೊಂಡ್ಬಿಟ್ಟ, ಆದರೆ ತೊಗೊಳದೆ ಹೋಗಿದ್ರೆ ಏನಾಗ್ತದೆ, ಇನ್ನೂ ಪುಣ್ಯ ಜಾಸ್ತಿ ಆಗ್ತಿತ್ತು ಅಂತ ಹೇಳ್ತಾರೆ. ಅದು ವಿಶೇಷ ಅಂಶ. ಅದು ಆದರೆ ಆ ಹಂತದಲ್ಲಿ ಲಿಮಿಟೇಷನ್ನು. ವಾಯುದೇವರು ಏನು ಮಾಡಬಹುದಾಗಿತ್ತು, ಈಗ ಬೇಕಾದರೆ ವ್ಯಕ್ತ ಮಾಡಬಹುದಾಗಿತ್ತು, ಮಾಡ್ಕೊಳ್ಳೋಕೆ ಹೋಗಲೇ ಇಲ್ಲ. ಧರ್ಮವೃದ್ಧಿ ಇದು ಶುದ್ಧ ಭಾಗವತ ಧರ್ಮ. ಧರ್ಮ ತಪ್ಪಿದ ಪ್ರಸಂಗ ಅಲ್ಲ ಇದು, ಧರ್ಮ ಜಾಸ್ತಿ ಮಾಡಿಕೊಂಡ ಪ್ರಸಂಗ ಇದು. ನಾವೇನು ತಿಳ್ಕೊತೀವಿ, ಭಾರಿ ಧರ್ಮಿಷ್ಠರು, ಒಮ್ಮೊಮ್ಮೆ ಪಾಪ ಹೀಗಾಯಿತು ಅಂತ ತಿಳ್ಕೊಳ್ಳೋ ಪ್ರಸಂಗ ಅಲ್ಲ. ಇಂಥ ಒಂದು ಕೇಸನ್ನು ಕೂಡ ಏನು ಮಾಡಿದ್ರು ಅವರೀಗ ಧರ್ಮವೃದ್ಧಿಗೆ ಉಪಯೋಗ ಮಾಡಿಕೊಂಡ್ರೆ ಹೊರತು ನೋಡೋರಿಗೆ ಏನು ಅನಿಸುತ್ತೆ, ನಮಗೆ ಧರ್ಮವೃದ್ಧಿಗೆ ಯಾಕೆ ಕಾರಣ ಆಯಿತು ಅಂದರೆ, ಜನ ಏನು ತಿಳ್ಕೊಬೋದು, ಈಗ ಇಂಥ ಫೇಮಸನ್ನು ಸಿಕ್ಕಾಕೋಬಿಟ್ನಲ್ಲ, ಎಷ್ಟೋ ದಿನ ಭ್ರಮೆ ಇವತ್ತಿಗೂ ಇದೆ, ಭ್ರಮೆ ಇದೇ ಇದೆ. ನೋಡೋದಕ್ಕೆ ಒಂದು ಅಪಕೀರ್ತಿ ಬಂದಾಗ ಲೆಕ್ಕ, ಅದು ಕೇರ್ ಮಾಡಲಿಲ್ಲ ಅವರು. ಯಾವುದು ಮುಖ್ಯ ಆಯಿತು ಅವರಿಗೆ, ದೇವರ ಧರ್ಮ ಪಾಲನೆ ಮಾಡೋದು ಮುಖ್ಯ ಆಯಿತು ಹೊರತು ಇದು ಮುಖ್ಯ ಆಗಲಿಲ್ಲ. ಅರ್ಥ ಮಾಡ್ಕೋಬೇಕು. ಯಾವ ಕೀರ್ತಿ ಬದಲಾದ ಕಾರಣಗಳಿಗೂ ಕೂಡ ಏನು ಮಾಡಬಾರ್ದು, ಧರ್ಮವನ್ನು ಕೈ ಬಿಡಬಾರ್ದು. ಬಂತ ಅಲ್ಲಿ ಹೋದ ಕೊಂದು ಬಂದುಬಿಟ್ರೆ ಒಳ್ಳೆ ಭಾರಿ ಕೀರ್ತಿ ಬರ್ತಾಯಿತ್ತು, ಅದು ಬೇಕಾಗಿಲ್ಲ. ಆ ಕೀರ್ತಿ ಯಾರಿಗೆ ಹೋಗಬೇಕದು, ರಾಮದೇವರಿಗೆ ಹೋಗಬೇಕು. ಇಲ್ಲಿ ದೇವರು ಮಾಡಿದ ಧರ್ಮವನ್ನು ಪಾಲನೆ ಮಾಡಬೇಕು, ಅದು ದೊಡ್ಡದೇ ಹೊರತು ಈ ಕೀರ್ತಿ ದೊಡ್ಡದಲ್ಲ. ಧರ್ಮ ಮಾಡಿದ ಕೀರ್ತಿ ಇನ್ನೂ ದೊಡ್ಡದು. ಈ ಕೀರ್ತಿಗಿಂತ ಯಾವುದು ದೊಡ್ಡದು, ಧರ್ಮ ಪಾಲನೆ ಮಾಡಿದ ಕೀರ್ತಿ ಇನ್ನೂ ದೊಡ್ಡದಾದ್ದರಿಂದ ಆ ಕಾಲದಲ್ಲಿ ಅವ್ರು ವ್ಯಕ್ತ ಮಾಡಲಿಕ್ಕೆ ಹೋಗಲೇ ಇಲ್ಲ. ಎಷ್ಟನ್ನು ವ್ಯಕ್ತ ಮಾಡಿದೆ ಹಾಗೇ ಇದ್ಬಿಟ್ಟು. ಅವ್ಯಕ್ತತಾ ಕೃತೇ, ಅವ್ಯಕ್ತವನ್ನಾಗಿ ಮಾಡೋ ಮೂಲಕವಾಗಿದ್ದರೆ, ವ್ಯಕ್ತ ಮಾಡಿಕೊಳ್ಳೋದೇ ಹೋದರೆ ಧರ್ಮವೃದ್ಧಿ ಭವೇತ್ತೇಷಾಂ ಪ್ರೀತೋ ಭವತಿ ಕೇಶವ. ದೇವರು ಭಾರಿ ಪ್ರಸನ್ನನಾಗ್ತಾನೆ. ಇನ್ನು ಅರ್ಥ ಮಾಡ್ಕೋಬೇಕು. ಭಾಳ ಹುಷಾರ ನೋಡಿದರೆ ಪರೀಕ್ಷೆ ಅಲ್ಲಿ ಪುಸ್ತಕ ತೆಗೆದು ನೋಡಿದ್ರೆ ಏನಾಗುತ್ತದ, ಪುಸ್ತಕ ತೆಗೆದು ನೋಡಿದ್ರೆ ಕಾಪಿ ಆಗಿಬಿಡತ್ತೆ ಅಷ್ಟೆ. ಪುಸ್ತಕ ಎಲ್ಲ ಇದೆ ಕರೆಕ್ಟ್, ಮಾರ್ಕ್ಸ್ ಅವು ಬೇಕಾಗಿಲ್ಲ, ರೂಲ್ಸ್ ಫಾಲೋ ಮಾಡೋಣ ಅಂತ ಹೇಳಿದರೆ ಸಾಕು. ಇದು ಉಳಿದೋರಿಗೆ ತೋರಿಸ್ಬೇಕಾಗಿದೆ, ಅವರಿಗೆ ಆ ಪ್ರಸಂಗ ಬಂದಿಲ್ಲ, ವಾಯುದೇವರಿಗೆ ಪ್ರಸಂಗ ಬರೋದೇ ಇಲ್ಲ, ಉಳಿದೋರಿಗೆ ತೋರಿಸ್ತಾ ಇದ್ದಾರೆ. ಎಷ್ಟೇ ಸಾಮರ್ಥ್ಯ ಇದ್ದರೂ ಕೂಡ ಆ ಸಮಯದಲ್ಲಿ ಏನು ಮಾಡ್ಲಿಕ್ಕೆ ಹೋಗ್ಕೊಡ್ದು, ಧರ್ಮ ನಿಮ್ಮ ಕೀರ್ತಿ ಎಲ್ಲರ ಪ್ರಸಂಗ ಬಂದಾಗ ಯಾವುದಕ್ಕೆ ಯಾವೆಲ್ಲ ಪ್ರಿಫರೆನ್ಸ್ ಕೊಡಬೇಕು, ಧರ್ಮಕ್ಕೆ ಹೊರತು ಕೀರ್ತಿಗಲ್ಲ. ಮನುಷ್ಯ ಟೆಂಪ್ಟ್ ಆಗ್ತಾನೆ, ಕೀರ್ತಿಗೋಸ್ಕರ ಟೆಂಪ್ಟ್ ಆಗಬಾರ್ದು. ಧರ್ಮವೃದ್ಧಿ ಭವೇತ್ತೇಷಾಂ ಪ್ರೀತೋ ಭವತಿ ಕೇಶವ ತನ್ಮಾನುಷೇ ಬಲೇ ತಸ್ಯ ವರಾದ್ವಾರಿತವತ್ಸ್ಥಿತೆ. ಆದ್ದರಿಂದ ಇಲ್ಲೊಂದು ಪ್ರಶ್ನೆ ಏನು ಅಂದರೆ, ಈಗ ಅದು ಬ್ರಹ್ಮದೇವರ ವರ ಇತ್ಯಾದಿಗಳೆಲ್ಲ ಇದೆ. ಈಗ ಬ್ರಹ್ಮದೇವರ ವರನೇ ಇದೆ, ಅದಕ್ಕೆ ವಚನ ಆಗಬೇಕು ಅಂತ ವರ ಇದೆ. ಅದು ಸತ್ಯ ಮಾಡಬೇಕು. ಈ ಮಧ್ಯೆ ಬ್ರಹ್ಮದೇವರ ವರವನ್ನು ಸತ್ಯ ಮಾಡೋದ್ರಿಂದ ಏನಾಗುತ್ತೆ, ದೇವರೇ ಸತ್ಯ ಮಾಡಿ ತೋರಿಸ್ತಾನೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ಇವರು ಸಮಾನರು, ಈ ಮಧ್ಯೆ ಭೃತ್ಯರಲ್ಲ, ಸಮಾನರು. ಅದರಿಂದ ಏನು ಮಾಡಬೇಕು, ಆತನ ನಡೆಸಬೇಕು. ಬ್ರಹ್ಮರೂಪ ಗೌರವವನ್ನು ಕೊಡಬೇಕು. ಅದರಿಂದಾಗಿಯೇ ಅಲ್ಲಿ ಏನಾಗಿ ಬ್ರಹ್ಮಾಸ್ತ್ರ ಬಿಟ್ಟಾಗ ಏನಾಗಿತ್ತು, ಬ್ರಹ್ಮಾಸ್ತ್ರ ಬಂದು ಹಿಡ್ಕೊಳ್ತು ಅಷ್ಟೇ, ಅದೇನು ಮಾಡೋದಿಲ್ಲ. ಆದರೆ ಏನು ಮಾಡಿ ಜನ ಏನು ತಿಳ್ಕೊಂಡು ಸಿಕ್ಕಾಕೋಬಿಟ್ಟ ಅಂಥೇಳಿ. ಆಗ ಇವರೇನು ಯೋಚನೆ ಮಾಡಿದರು, ಸಮಾನನೀಯ ಏವಮೇ ತಥೋತ್ರ ಮಾನಯಾಮ್ಯ. ಇಲ್ಲಿ ನಾನು ಮಾನವನ್ನು ಮಾಡ್ತೇನೆ ಅಂತ ಗೌರವ ಕೊಟ್ಟರೆ ಹೊರತು ಆ ಕ್ಷಣಕ್ಕೆ ಬಿಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಅದು ಸಮಾನರಾದ್ರಿಂದ ಎಫೆಕ್ಟೇ ಆಗೋದಿಲ್ಲ. ಅದು ಆದರೆ ಎಫೆಕ್ಟ್ ಆದಂತೆ ನಡ್ಕೊಂಡ್ರು. ಅದು ಧರ್ಮವೃದ್ಧಿಗೆ ಕಾರಣ. ಪ್ರೀತೋ ಭವತಿ ಕೇಶವ ತನ್ಮಾನುಷೇ ಬಲೇ ತಸ್ಯ ವರಾತ್ ನೋಡಿ ಬ್ರಹ್ಮದೇವರ ವರ ಭಾಳ ಇಂಪಾರ್ಟೆಂಟ್. ವಾರಿತವಸ್ಥಿತೆ ದೈವಂ ಬಲಂ ನ ಶಕ್ತೋಪಿ ವ್ಯಕ್ತಂ ಚಕ್ರೆ ಸಮಾರುತಿ. ಹನುಮದ್ ರೂಪದಲ್ಲಿ ಹೇಗೋ ಇಲ್ಲೂ ಕೂಡ ತಮ್ಮ ಬಲವನ್ನು ಯಾವ ಕಾಲಕ್ಕೂ ಕೂಡ ಅವರು ಪ್ರಕಾಶನ ಮಾಡಕ್ಕೆ ಹೋಗಲೇ ಇಲ್ಲ. ವ್ಯಕ್ತಂ ನ ಚಕ್ರೆ, ವ್ಯಕ್ತಂ ನ ಚಕ್ರೆ, ವ್ಯಕ್ತ ಮಾಡಲಿಕ್ಕೆ ಹೋಗಲಿಲ್ಲ. ಆತ್ಮಮೋಕ್ಷಾಯ ನ ಪ್ರಶ್ನಾನ್ ವ್ಯಾಜಹಾರ ಸಚಾಭಿಭೂಹು. ಅದು ಕೇಳಿಕೊಡುತ್ತದು, ಹಿಡಿದುಬಿಟ್ಟಿದ್ದೇನೆ, ಬಿಡಬೇಕಾದ್ರೆ ಪ್ರಶ್ನೆ ಉತ್ತರ ಕೊಟ್ಟರೆ ಬಿಡ್ತೇನೆ ಅಂತ ಹೇಳಿತ್ತು. ವಿಷಯ ಕೇಳು ಅಂತಲೂ ಹೇಳಿ ಏನು ಮಾಡೋಕ್ಕೆ ಹೋಗಲೇ ಇಲ್ಲ. ಜನ ಏನು ತಿಳ್ಕೊಂಡ್ರು, ಸಿಕ್ಕಾಕೊಂಡಿದ್ದಕ್ಕೆ ಶಕ್ತಿ ಇಲ್ಲ, ಪ್ರಶ್ನೆಗೆ ಉತ್ತರ ಬಿಡಿಸ್ಕೋಬೋದಾಯಿತು, ಉತ್ತರನೂ ಕೊಡಲಿಲ್ಲ. ಅದರಿಂದ ಏನಾಯಿತು, ಅವರಿಗೆ ಪೂರ್ಣ ಜ್ಞಾನವೂ ಇಲ್ಲ, ಪೂರ್ಣ ಬಲನೂ ಇಲ್ಲ. ನಮಗೆ ಎರಡು ಬಲ ಬಹಳ ಮುಖ್ಯ. ಬಡಿತ್ಥ ದರ್ಶತಂ, ಇದು ಬೇಕು ಅದು ಬೇಕು, ಎರಡೂ ಇಲ್ಲ ಭೀಮಸೇನಿಗೆ. ಏನಾಯಿತು, ಸ್ತಂಭನ ಆಯ್ತು ಈಗ. ಆದ್ದರಿಂದಾಗಿಯೇ ಭೀಮಸೇನ
ಪೂರ್ಣ ಅಲ್ಲ, ಜನ ತಿಳ್ಕೊಳ್ಳಿ, ಅಯೋಗ್ಯರ ತಿಳ್ಕೊಳ್ಳಿ ಬಡ್ಡಿ ಅನ್ವಯಿತು. ಧರ್ಮ ಗೊತ್ತಿದ್ದವ್ರಿಗೆ ಅರ್ಥ ಆಗ್ತದೆ. ಸಾಮಾನ್ಯ ಹಳ್ಳಿಯವರು ಇರ್ತಾರೆ, ಇಂಪೋರ್ಟೆಡ್ ಕಾರು ಸಿಗ್ದಲ್ಲಿ ಬದಲಿಸ್ಬಿಟ್ಟಿದ್ದಾನೆ, ಏನೇನೋ ಹೇಳ್ಕೊಂಡು ಇವನು ಅಂಥ ಕಾರು ಇಂಥ ಕಾರು ನಿಲ್ಸ್ಕೊಬಿಟ್ಟಿದ್ದಾನೆ. ಇಲ್ಲಿ ನಿಲ್ಲಿಸಿರೋದು ಇದಕ್ಕಲ್ಲ, ಅಲ್ಲಿ ನೀವು ರೂಲ್ ಫಾಲೋ ಮಾಡೋದಕ್ಕೋಸ್ಕರ. ಏನು ತಿಳ್ಕೊಂಡ್ರು, ಏನು ನಮ್ಮ ನಡ್ಕೊಂಡೋಗಿ ಮುಂದೆ ಹೋಗ್ಬಿಟ್ವಿ ನಾವೀಗ ಕಾರ್ ತೊಗೊಂಡು ಏನು ಮಾಡಿ, ಅವಾಗ ಪ್ಯಾಡೆಸ್ಟ್ರೇನಿಗೆ ಅವಕಾಶ ಕೊಟ್ಟಿದ್ದಾರೆ. ಅವ್ರು ಓಡಾಡ್ತಿದ್ರು, ಇಲ್ಲಿ ನಿಂತಿದೆ, ಒಂದು ಹೋಗ್ತಾ ಇದ್ದಾರೆ, ನೋಡೇ ನಿನ್ನ ಕಾರಿಗಿಂತ ನಾನೇ ಮುಂದೆ ಅಂತೇಳಿ ಅಂದ್ಕೊಂಡ್ರೆ ಅದೇನದು ಭ್ರಮೆ. ಅದು ನಿಲ್ಲಿಸಿರೋದು ಯಾವುದಕ್ಕೋಸ್ಕರ? ನಿಯಮ ಪಾಲನೆಗೆ ಹೊರತು ಏನಲ್ಲ, ಅದು ಅಶಕ್ತಿ ಅಲ್ಲ. ದೈವಬಲಂ ನ ಶಕ್ತೋಪಿ ವ್ಯಕ್ತಂ ಚಕ್ರೇ ಸಮಾರುತಿ ಆತ್ಮಮೋಕ್ಷಾಯ ನ ಪ್ರಶ್ನಾನ್ ವ್ಯಾಜಹಾರ ಸಚಾಭಿಭೂ. ಪ್ರಶ್ನೆಗೆ ಉತ್ತರ ಕೊಟ್ಟು ಬಿಟ್ಬಿಡ್ತಾ ಇತ್ತು, ಉತ್ತರ ಕೊಡ್ಲಿಕ್ಕೆ ಹೋಗಲಿಲ್ಲ. ಯಾಕೆ ಕೊಡಲಿಲ್ಲ ಅಂತ ಪ್ರಶ್ನೆಗೆ, ಅದೇನೋ ಆಯ್ತು ಸರಿ ಹೋಯ್ತು, ಈಗ ಉತ್ತರ ಕೊಡ್ಬೋದಾಗಿತ್ತಲ್ಲ. ಅದಕ್ಕೆ ಹೇಳ್ತಾರೆ ಅದು ಬೇರೆ ಕಾರಣ, ಇದು ಈ ಕಾರಣ ಅಲ್ಲ, ಮೊದಲಿನ ಕಾರಣ ಮುಗೀತಲ್ಲಿಗೆ ಹೊಸ ಕಾರಣ ಕೊಡ್ತಾರೆ, ಭಾಳ ಇಂಪಾರ್ಟೆಂಟ್ ಇದೆ. ವಿದ್ಯೋಪಜೀವನಂ ಧರ್ಮೋ ವಿಪ್ರಾಣಾಮಪಿ ನೋ ಯತಃ ಎಂದು ವಿದ್ಯೆಯನ್ನು ಮಾರಿಕೊಂಡು ಏನು ಮಾಡಬಾರ್ದು? ವಿಪ್ರೋಪಿ ಅಂತ ಯಾತಕ್ಕೆ ಹೇಳಿದ್ರೆ, ಬ್ರಾಹ್ಮಣ ಜೀವನೋಪಾಯ ಬೇರೆ ಇಲ್ಲ, ಅವ್ರು ಜ್ಞಾನ ಕಾರ್ಯ ಒಂದೇ ಮಾಡಬೇಕು, ಅವರೂ ಮಾಡಬಾರ್ದು ಅಂಥೇಳಿ. ಮಾರಾಟದ ಕೆಲಸವನ್ನು ಯಾರು ಮಾಡಬಾರ್ದು? ಬ್ರಾಹ್ಮಣರೂ ಮಾಡಬಾರ್ದು, ಭಾಳ ಮುಖ್ಯ ಇದು. ಅದಕ್ಕೆ ನಮ್ಮಲ್ಲಿ ಪದ್ಧತಿ ಬಂದು ಹೋಯ್ತು. ಅಷ್ಟು ಬಡತನ ಏನೇ ಇದ್ದರೂ ಕೂಡ ಏನು ಮಾಡ್ತಿದ್ದಿಲ್ಲ ಅವರು, ಯಾವ್ದವಾರು ಭಾಳ ದೊಡ್ಡ ಜ್ಞಾನಿಗಳು ಮನೇಲಿ ಏನೇನೂ ಇಲ್ಲ ಅಂದರೆ ಏನೂ ಇಲ್ಲ, ಕುಚೇಲಿ ಮನೆ ಇದ್ದಾಗಿರ್ತಿತ್ತು. ಕೇಳಲಿಲ್ಲ, ರಾಯರದೊತ್ತು ಪ್ರಸಿದ್ಧ. ಅವ್ರು ಆ ಸಮಯದಲ್ಲಿ ಏನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಅವರು ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ಆ ರಾಯರದ್ದು ಎಷ್ಟರು ಪೂರ್ವಾಶ್ರಮದಲ್ಲೇ ಅವ್ರಿಗೆ ಬೇಕಾದಷ್ಟು ಶಿಷ್ಯರು ಇದ್ದರು, ಓದ್ತಿರ್ಬೇಕಾದ್ರೆ ಶಿಷ್ಯರು ಇದ್ದರು, ಯಾರ ಮುಂದೆನೂ ಕೇಳೋಕ್ಕೆ ಹೋಗಲಿಲ್ಲ. ಇದು ಅದು ದೊಡ್ಡತನ. ಅದರಿಂದ ಪುಣ್ಯ ಎಷ್ಟು ಜಾಸ್ತಿ ಆಯಿತು ಬಂದು ನಾವೇ ನೋಡ್ತಿದ್ದೀವಿ ಈಗ. ಆ ರೀತಿ ಮಾಡಿದ್ದಕ್ಕೆ ಅವ್ರ ಪುಣ್ಯ ಭಾರಿ ಜಾಸ್ತಿ ಆಯಿತು. ಅಶಕ್ತನಾದವನು ಸುಮ್ಮನೆ ಕೊಡೋದು ದೊಡ್ಡ ವಿಚಾರ ಅಲ್ಲ, ಶಕ್ತನಾಗಿದ್ದವನು ಉಪಯೋಗಿಸ್ತಾ ಇರೋದು, ಅದಕ್ಕೆ ನಿಯಮ ವಿವೇಕ ಬೇಕು. ಅವನಿಗೆ ಆಸಕ್ತಿ ಒಂದೇ ಕಾರಣ, ಇನ್ನೇನೇ ಕಾರಣ ಇಲ್ಲ. ಆದರೆ ಇವರಿಗೆ ಆ ಶಕ್ತಿ ಇದ್ದು ಬಿಡೋದಿಲ್ಲ ಅಂದರೆ ವಿಶೇಷ ಕಾರಣ ಇರಬೇಕು. ಇಲ್ಲೇನು ಕಾರಣ ಇದೆ? ವಿಪ್ರೋಪಿ ಅಂತ ಹೇಳಿದ್ರಿಂದ ಕ್ಷತ್ರಿಯರು ಮಾಡಬಾರ್ದು, ಬ್ರಾಹ್ಮಣರೇ ಮಾಡಬೇಕಾದವರೇ ಮಾಡಬಾರ್ದು ಅಂದಮೇಲೆ ನೀವು ಕ್ಷತ್ರಿಯರಂತೂ ಮಾಡಲಿಕ್ಕೆ ಹೋಗಬಾರ್ದು. ವಿದ್ಯೋಪಜೀವನಂ ಧರ್ಮ ವಿಪ್ರಾಣಾಮಪಿ ನೋ ಯತಃ ಕಿಮುತ ಕ್ಷತ್ರಿಯಸ್ಯೇತಿ ಜಾನನ್ನಪಿ ವೃಕೋದರಃ. ಕಿಮುತ ಕ್ಷತ್ರಿಯಸ್ಯ, ಕ್ಷತ್ರಿಯನ ಯಾತಕ್ಕೆ ಅಂದರೆ ಧರ್ಮನೇ ಇಲ್ಲ, ಅವನಿಗೆ ಇಸ್ಕೊಳ್ಳೋ ಧರ್ಮನೇ ಇಲ್ಲ. ಇವರು ಎಲಿಜಿಬಿಲಿಟಿ ಇದೆ, ಕೇಳಬಾರದು. ಇವ್ರಿಗೆ ಎಲಿಜಿಬಿಲಿಟಿನೇ ಇಲ್ಲ ಅಂದಮೇಲೆ ಏನು ಮಾಡಿಕೊಡೋದು? ತೋರಿಸ್ಬಾರ್ದು. ಅದಕ್ಕೋಸ್ಕರ ಎಂದು ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಹೋಗಬಾರ್ದು. ಜಾನನ್ನಪಿ ವೃಕೋದರಃ. ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೂ ಕೂಡ ಭೀಮಸೇನ ಉತ್ತರ ಕೊಡಲಿಕ್ಕೆ ಹೋಗಲಿಲ್ಲ. ತತ್ಪ್ರಶ್ನೆ ಪರಿಹಾರಾಯ ನಾತ್ಮಮೋಕ್ಷಂ ಸಮೈಚ್ಛತ. ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟುಬಿಟ್ಟು ತನ್ನ ಬಿಡುಗಡೆ ಮಾಡಿಕೊಳ್ಳೋ ಮೊದಲು ಬಂಧನ ಇಲ್ಲೇ ಇಲ್ಲ, ಬಿಡುಗಡೆ ಮಾಡಿಕೊಳ್ಳೋಕ್ಕೂ ಇಷ್ಟಪಡಲಿಲ್ಲ ನೋಡೋ ದೃಷ್ಟಿಯಿಂದ. ಅಯತಂತಮಪಿ ಹೇನಂ ಚಾಲನಾಯಾಪಿ ನಾಶಕತ್. ಇಷ್ಟೆಲ್ಲ ಇದ್ದರೂ ಕೂಡ ಭೀಮಸೇನನನ್ನು ಅಕಸ್ಮಾತ್ ಏನಾದ್ರು ಮಾಡಿಬಿಟ್ಟಿದ್ರೆ ಅದು ಅಂತ ಕೇಳಿದರೆ ಏನೂ ಮಾಡೋದಿಲ್ಲ. ಭೀಮಸೇನ ಸುಮ್ಮನೆ ನಿಂತಿದ್ದಾನೆ, ಎಷ್ಟು ಪ್ರಯತ್ನ ಪಟ್ಟರು ಇವನು ಏನೂ ಮಾಡಲಿಕ್ಕಾಗ್ತಾಯಿಲ್ಲ. ಅಂದರೆ ಸುಮ್ಮನೆ ಕೂತಿದ್ರು ಏನೂ ಮಾಡೋಕ್ಕಾಗೋದಿಲ್ಲ. ಈ ಬಂಡೆ ಒಂದು ಎದ್ದು ಹೊಡಿಬೇಕಾಗಿಲ್ಲ, ಬಂಡೆ ಆಗಿರೋದಕ್ಕೆ ಅದನ್ನು ಇನ್ನೊಬ್ಬರು ಕುಟ್ಟಿ ತೆಗಲಿಕ್ಕಾಗೋದಿಲ್ಲ. ಅದು ಆ ರೀತಿ ಇದ್ದಾರೆ. ಆಖಣಾಶ್ವ ಸಮಾನದಕ್ಕೆ ಇನ್ನೊಂದು ದೃಷ್ಟಾಂತ ಇದೆ. ಇಲ್ಲಿ ಭಾಳ ಕೇರ್ಫುಲ್ಲಾಗಿ ನೋಡಬೇಕು. ತತ್ಪಶ್ಚ ಪರಿಹಾರೇಣ, ಅಲ್ಲೇನು ಮಹಾಭಾರತ ಓದಬೇಕು, ಅದಕ್ಕೆ ಆವಾಗ ಅರ್ಥ ಆಗುತ್ತೆ ಈ ವಾಕ್ಯಗಳು. ನಾನು ಹಿಡಿಯೋಗಳು ಬಿಟ್ಬಿಡ್ತೇನೆ, ಪ್ರಶ್ನೆಗೆ ಉತ್ತರ ಕೊಡು ಅಂದರೆ ಬಿಡಿಸ್ಕೊಳ್ಳೋಕ್ಕೋಸ್ಕರ ಉತ್ತರ ಕೊಡು ಅಂದರೆ ಈ ರೀತಿ ಮಾಡಬಾರದು. ಅದು ಏನದು ವಿದ್ಯೆ ಉಪಜೀವನ ಮಾಡಿದಾಗಾಯ್ತದೆ ಎಂದು ಹಾಗೆ ಮಾಡಿಕೊಡೋದು. ಬರೀ ಕಾಣಿಕೆ ಕೊಟ್ಟು ವಿಚಾರ ಬೇರೆ, ಅದು ಈ ರೀತಿ ಆಗಬಾರ್ದು. ಕೊಟ್ಟರೆ ಬಹಳ ತಪ್ಪಾಗುತ್ತೆ. ಆದ್ದರಿಂದ ದೊಡ್ಡ ಧರ್ಮ ಸೂಕ್ಷ್ಮ ಇದೆ. ಈ ನಮಗೆ ಎಷ್ಟೋ ಜನಕ್ಕೆ ಯಾಕೆ ಸಿದ್ಧಿ ಬರೋದಿಲ್ಲ ಅಂದರೆ ಮಾರಾಟ ಮಾಡೋದು ಸಿದ್ಧಿ ಹೋಗಿಬಿಡುತ್ತೆ, ಗೊತ್ತಾಯ್ತಾ? ಸಾಮಾನ್ಯ ವಿದ್ಯೆಗಳೇ ದಕ್ಕೋದಿಲ್ಲ, ಬ್ರಹ್ಮವಿದ್ಯೆ ಅಂತಲೂ ಬ್ಯಾಂಡ್, ಅದು ಉಪಯೋಗಿಸಲೇಬಾರದು. ಹಾಗೆಲ್ಲ ಕೂಡ ಹಾಗೊಂದು ಪ್ರಶ್ನೆ ಬಂತು, ಯಾತಕ್ಕೆ ಜ್ಞಾನಕ್ಕೆ ಬುದ್ಧಿಯೋಪಜೀವನ ಮಾಡಬಾರ್ದು, ಯಾತಕ್ಕೆ ಮಾಡಬಾರ್ದು ಅಂತ ಪ್ರಶ್ನೆ. ಈಗ ಏನು ಉತ್ತರ ಕೊಡಬೇಕು ಅದಕ್ಕೆ? ವಿದ್ಯೋಪಜೀವನನ ಬೆಲೆ ಕಟ್ಟಿಸಾಗತ್ತೆ. ಏನೇ ಕೇಳಿದರೂ ಕೂಡ ಬೆಲೆ ಕಟ್ಟಿಸಾಗಾಯ್ತು. ಬೆಲೆ ಬಂದು ಕೂಡ ಪ್ರೈಸ್ ಕೊಡ್ಲಿಕ್ಕೆ ಹೋದರೆ ಪ್ರೈಸ್ಲೆಸ್ ಆಗಲಿಲ್ಲ, ಅದು ಪ್ರೈಸ್ ಇದೆ ಅಂತಾಗುತ್ತೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ನಾವು ಯಾವಾಗಲೂ ದೊಡ್ಡ ಒಂದು ವಸ್ತುವನ್ನು ಪಡೆಯೋಕ್ಕೋಸ್ಕರ ಸಣ್ಣ ವಸ್ತುವನ್ನು ಕೊಡ್ತೇವೆ. ಜ್ಞಾನ ಅತಿ ದೊಡ್ಡ ವಸ್ತು ಆದ್ದರಿಂದ, ಅದು ಸಬ್ಸ್ಟ್ಯೂಟೇ ಇಲ್ಲ, ಆದ್ದರಿಂದ ಅದನ್ನು ಬಾರಿದರೆ ಅಥವಾ ₹1 ಕೋಟಿ ಬಾರದೆ ಅಂತ ತಿಳ್ಕೊಳ್ಳಿ, ಅದ್ರ ವರ್ತಿರೋದು ಭಾರಿ ಜಾಸ್ತಿ. ₹1 ಕೋಟಿ ಬಾರದ ಆ ಥರ ದೃಷ್ಟಾಂತ ಕೊಡ್ತಾರೆ. ಯಥಾ ಪದ್ಮರಾಗಸ್ಯ ತಂದುಲ ಮುಷ್ಟಿ, ಪದ್ಮರಾಗ ಮಣಿ ಇಟ್ಕೊಂಡಿದ್ದಾನೆ, ಕೋಟಿ ಬೆಲೆ ಬಾಡುತ್ತದು. ಅದಕ್ಕೇನು ಮಾಡಿದೆ ಅವನು? ಒಂದಿಷ್ಟು ದಾಸರು ಬೆರೀತಾರೆ ಅದನ್ನು, ಅಂಗಡಿ ಅಜೀವಾನ ಕೊಟ್ಟು ರಥ ತಗೊಂಡು ಅಜೀವಾನ ತೊಗೊಂಡ್ರೆ ಹಾಗೆ ಕೊಟ್ಟಿರೋದು ರಥ ತೊಗೊಂಡಿದ್ದು ಬಾರಿದ್ದು ಬರೀ ಅಜೀವಾನ, ಅರ್ಥಾತ್ ಸಂಬಂಧ ಇಲ್ಲ, ಅದು ಮ್ಯಾಚೇ ಅಲ್ಲ.
ಅಂಥ ಹೊತ್ತಲ್ಲಿ ದೇವರು ಹೇಳ್ತಾರೆ ಒಂದು 10 ಪೈಸೆ ಏನೋ ಮಾಡೋದಕ್ಕಿಂತ ನೀವೇ ಇಟ್ಕೊಡಿ ಅಂತಾರಲ್ಲ ಹಾಗೆ, ಅದು ಕೇಳೋದಕ್ಕೆ ಹೋಗಬಾರ್ದು. ಈಗ ನಮಗೆ ವಿದ್ಯೆ ಸಂಪಾದನೆ ಎಷ್ಟು ದೊಡ್ಡದು ಈಗ. ಸೊ ಎಷ್ಟೇನೋ ಸಂಪಾದನೆ ಮಾಡಿದ್ರು ಕೂಡ ವಿದ್ಯೆಯ ಸಂಪಾದನೆ ಮುಂದೆ ಅಲ್ಲ. ಎಷ್ಟೋದನ್ನು ಏನು ಮಾಡ್ತಾರೆ, ಇದೆಲ್ಲ ಏನು ಎಂಥ ದಡ್ತನ ಮಾಡಿದ್ರು ಇವರು, ಒಳ್ಳೆ ಕೆಲಸ ಮಾಡ್ಬೋದಾಗಿತ್ತಲ್ಲ ಅಂತ ಕೇಳಿದರೆ ಅವ್ರ ಪ್ರಕಾರ ದಡ್ತನ ಇದು. ಶಾಸ್ತ್ರದ ಪ್ರಕಾರ ಭಾರಿ ದೊಡ್ಡತನ ತೋರಿಸಿದ್ದಾರೆ ಹೊರತು ದಡ್ತನ ಅಲ್ಲ. ಈ ಮಾತು ಸುಮ್ಮನೆ ನಾವು ವಿದ್ಯೋಪಜೀವನ ಮಾಡಬಾರದು ಅಂತ ಹೇಳಿದರೆ ಇವತ್ತಿನ ವಿದ್ಯೆಗಳಿದೆ. ಈಗ ನಾವು ಲೆಕ್ಚರ್ ಏನು ಪೋಸ್ಟ್ ಕೆಲಸ ಮಾಡ್ತೀವಿ, ಉಪಜೀವನ ಆಯ್ತಾ, ಈ ವಿದ್ಯೆಗೆ ಬೆಲೆ ಇದೆ, ಈ ವಿದ್ಯೆಗೆ ಬೆಲೆ ಇದೆ, ಆದರೆ ಆ ವಿದ್ಯೆಗೆ ಬೆಲೆ ಇಲ್ಲ. ಇಲ್ಲಿ ಜ್ಞಾನ ಅಂದರೆ ಈ ಜ್ಞಾನ ಅಲ್ಲ, ಮತ್ತು ಯಾವ ಜ್ಞಾನ? ಬ್ರಹ್ಮಜ್ಞಾನ, ತತ್ವಜ್ಞಾನ ಅಂತ ಅರ್ಥ ಹೊರತು ಲೌಕಿಕದ ಜ್ಞಾನ ಅಂತ ಅರ್ಥ ಅಲ್ಲ. ಲೌಕಿಕ ಜ್ಞಾನ ಉಪಜೀವನ ಮಾಡಬಾರ್ದು ಅಂದರೆ ಯಾವ ವಿದ್ಯೆ ಕಲೀಲೇಬಾರ್ದು ಅಂತಾಗುತ್ತೆ, ಯಾವ ವಿದ್ಯೆಯನ್ನು ಕಲೀಲೇಬಾರ್ದು ಅಂತಾಗತ್ತೆ. ಹಾಗಲ್ಲ, ಬ್ರಹ್ಮವಿದ್ಯೆಗೆ ಮಾತ್ರ ಎಲ್ಲಿ ಜ್ಞಾನ ದೊಡ್ಡದು ಅಂತ ಹೇಳ್ತಾರೋ, ಜ್ಞಾನಿಗಳು ಅಂತ ಕರೀತಾರೋ ಅಲ್ಲಿ ಅಧ್ಯಾತ್ಮ ವಿದ್ಯೆ ಅಂತಲೇ ಕರಿಬೇಕು ಹೊರತು ಬೇರೆ ಅಲ್ಲ. ಕಿಮುತ ಕ್ಷತ್ರಿಯಸ್ಯೇತಿ ಜಾನನ್ನಪಿ ಭೃಕೋದರ. ಅದಕ್ಕೆ ನಮಗೆ ಫೀಸ್ ಕಾನ್ಸೆಪ್ಟೇ ಇಲ್ಲ, ಶಾಸ್ತ್ರಗಳಲ್ಲಿ ಫೀಸ್ ಕಾನ್ಸೆಪ್ಟೇ ಇಲ್ಲ. ಫೀಸ್ ಕೊಟ್ಟು ಅಡ್ಮಿಷನ್ ಹೆಸರು ಕೂಡ ಇಲ್ಲ, ಬರೀ ಸೇವಾ ಮಾಡ್ಕೊಂಡಿರ್ಬೇಕು ಹೊರತು ಫೀಸ್ ಕೊಡಾಗಿಲ್ಲ. ಅದೇ ದೊಡ್ಡ ಸೇವೆ, ಇನ್ಯಾವುದೂ ಇಲ್ಲ. ಆದರೆ ಕೊನೆಗೆ ಅವ್ರೇನು ಮಾಡ್ಬೋದು, ಇಷ್ಟಪಟ್ಟರೆ ಗುರುದಕ್ಷಿಣೆ ಕೊನೆಗೆ ಕೊಡ್ಬೋದು, ಅದು ಆಪ್ಷನಲ್. ಅವರಿಗೆ ಸಾಮಾನ್ಯವಾಗಿ ಕೇಳೋದೇ ಇಲ್ಲ, ಫಸ್ಟ್ ಆಫ್ ಆಲ್ ಕೇಳೋದೇ ಇಲ್ಲ. ಅಕಸ್ಮಾತ್ ನೀವು ತೋಚಿದ್ದು ಕೊಟ್ಟರು ಸರಿಯೇ, ಅದೂ ಅಲ್ಲ. ಅವ್ರು ಕೇಳಿದ್ದು ಕೊಡ್ತೀಯಾ, ಸರಿ, ಅದು ಚಾಲೆಂಜ್. ಅದು ಉದಂಕ ಅವ್ರು ಅಂತ ಕೊಡ್ಲಿಕ್ಕೆ ಹೋಗಿ ಒಂದು 5G ಪ್ರಾಬ್ಲಮ್ ಆಯಿತು ಭಾರಿ, ಅವರಿಗೆ ಕೊನೆಗೆ ಸಾಲ್ವ್ ಆಯಿತು. ಅದು ಅರ್ಥ ಮಾಡಿಕೊಂಡ್ರೆ ಗುರುದಕ್ಷಿಣೆ ಆಮೇಲೆ ಕೊಡಬೇಕು, ಆಮೇಲೆ ಕೂಡ ಕೊಡಬೇಕು ಅಂತ ನಿಯಮ ಇಲ್ಲ. ಅದಕ್ಕೆ ಇಷ್ಟ ಇದ್ದರೆ ಅದು ಸಾಧ್ಯವಾಗೋದಾದರೆ ಕೊಡ್ಬೋದು ಹೊರತು ಬೇರೆ ಇಲ್ಲ. ಅವರು ಗುರುದಕ್ಷಿಣೆ ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ ಅಂದರೆ ಮತ್ತೆ ಬೆಲೆ ಕಟ್ಟಿದಾಗುತ್ತೆ. ಅವರು ಕೇಳೋದಿಲ್ಲ, ಬೆಲೆ ಕಟ್ಟಿದಾಗ ಆಗೋದು ಕೇಳೋದೇ ಇಲ್ಲ ಅವರು. ಇವರು ತನ್ನ ಶಕ್ತಿ ಇದ್ದಷ್ಟು ಮಾಡಬೇಕು. ತನ್ನ ಶಕ್ತಿ ಇದ್ದಷ್ಟು ಅದು ಆಗೋದಿಲ್ಲ ಅಂದರೆ ಆಗೋದಿಲ್ಲ ಅಂತ ಏನೂ ತಪ್ಪಲ್ಲ. ಅದು ಇನ್ನೂ ಗೌರವರೇ, ಏನು ಮೋಸ ಅಂತ ಕರೆಯೋದಿಲ್ಲ. ಅದು ನನ್ನ ಕೈಲಿ ಆಗೋದಿಲ್ಲ. ಸುಳ್ಳುಗಳು ಹೇಳೋದು ಪ್ರಶ್ನೆ ಬೇರೆ. ವಾಸ್ತವವಾಗಿದ್ದಾಗ ಆ ರೀತಿ ಹೇಳಿದ್ರೆ ಏನೂ ತಪ್ಪಲ್ಲ. ಯಾತಕ್ಕೆ ಇಷ್ಟ ಅನುಕೂಲ ಮಾಡಿದರು ಅಂದರೆ ಯಾವುದೋ ಕಾರಣಕ್ಕೆ ಅಧ್ಯಾತ್ಮ ವಿದ್ಯೆ ಬಿಡಬಾರ್ದು ಜನ, ಗೊತ್ತಾಯ್ತಾ? ಈ ಕಾರಣಕ್ಕೆ ಬಿಟ್ಟು ಭಾರಿ ದೊಡ್ಡ ಪದಾರ್ಥನೇ ನಾವು ನಮಗೆ ತೊಗೊಳಕ್ಕಾಗಲಿಲ್ಲ ಅಂತ ಹೇಳ್ತಾರೆ, ದುಡ್ಡು ಇರಲಿಲ್ಲ, ಆ ಮಾತು ಹೇಳಬಾರ್ದು. ಅಧ್ಯಾತ್ಮ ವಿದ್ಯೆ ಫ್ರೀ ಯಾತಕ್ಕೆ ಮಾಡಿದರು ಅಂದರೆ ಹೈಯೆಸ್ಟ್, ಅದು ಬೆಲೆ ಕಟ್ಟಬಾರ್ದು, ಅದು ಪಡ್ಲಿಕ್ಕೆ ಇಷ್ಟಪಡಬೇಕು. ನಾವು ಹೆಚ್ಚಾದಷ್ಟು ಬೆಲೆ ಜಾಸ್ತಿ ಮಾಡ್ತಾ ಹೋಗ್ತೇವೆ, ಮನುಷ್ಯನ ಪದ್ಧತಿ ಅದು. ದೇವರು ಏನು ಮಾಡಿದ್ದಾರೆ ಅಂದರೆ ಅಧ್ಯಾತ್ಮ ವಿದ್ಯೆ ಫ್ರೀಯಾಗಿ ಬರಬೇಕು, ಬೆಲೆ ಯಾವ ಸ್ಟೇಜಲ್ಲೂ ಕಟ್ಟಬಾರ್ದು ಅಂತ ಹೇಳೋದಕ್ಕೋಸ್ಕರ ವಾಯುದೇವರು ಏನು ಮಾಡಿದರು, ನಮಗೇನು ಅನಿಸುತ್ತೆ ಕೆಲವು ಸಲ ಕೆಲವು ವಿದ್ಯೆಗಳನ್ನು ತುಂಬ ಆಪತ್ಕಾಲದಲ್ಲಿ ಉಪಯೋಗಿಸ್ಬಿಡ್ಬೋದು, ತುಂಬ ಆಪತ್ಕಾಲದೊಳಗೆ. ಇದು ಎಂಥದ್ದು ಅಂದರೆ ಜ್ಞಾನ ಎಂಥ ಆಪತ್ಕಾಲದಲ್ಲೂ ಉಪಯೋಗಿಸ್ಬಾರ್ದು. ಅರ್ಥ ಆಯ್ತಾ? ಈಗ ಕೆಲವೊಂದು ಏನು ಮಾಡಿದ ಆಪತ್ಕಾಲದಲ್ಲಿ ಮಾರಿದ, ಇದು ಆಪತ್ಕಾಲದಲ್ಲೂ ಮಾರಬಾರ್ದು. ಯಾವುದನ್ನು? ಜ್ಞಾನವನ್ನು. ಆಪತ್ತು ಬಂದರೆ ಬರಲಿ ಅಷ್ಟೇ. ಇದು ಯಾವುದೇ ಪ್ರಾಣ ಕಳ್ಕೊಂಡ್ರೆ ಪ್ರಾಣಕ್ಕಿಂತ ದೊಡ್ಡದು ಯಾವುದಿದು ವಿದ್ಯೆ ಎಂದು, ಅದು ಪ್ರಾಣವಿದ್ಯೆ. ಪ್ರಾಣಕ್ಕಿಂತ ಪ್ರಾಣವಿದ್ಯೆ ದೊಡ್ಡದಾದ್ದರಿಂದ ಪ್ರಾಣವೆಂದರೆ ದೇವರಿಗೂ ಪ್ರಾಣ ಅಂತ ಹೆಸರಿದೆ. ವಿಷ್ಣು ಸಹ ಪ್ರಾಣದ ಪ್ರಾಣ ಅಂತೇಳಿ ಇವರಿಗೂ ಹೆಸರಿದೆ. ಆದ್ದರಿಂದ ಪ್ರಾಣವಿದ್ಯೆಯನ್ನು ಪ್ರಾಣ ಹೋದರೂ ಕೂಡ ಮಾಡಲಿಕ್ಕೆ ಹೋಗಬಾರ್ದು. ಇವತ್ತು ಎಷ್ಟೊತ್ತು ನೋಡಿದ್ದೀರಿ, ಕೆಲವು ವರ್ಷ ಪೇಪರಲ್ಲಿ ಬಂದಿತ್ತು, ಯಾರೋ ಮೈಸೂರಲ್ಲಿ ಯಾರೋ ಇದ್ರಂತೆ, ಅವನು ಯಾವುದೋ ಔಷಧಿ ಕೊಡ್ತಿದ್ದಂತೆ ವಾಸಿ ಆಗ್ತಿತ್ತು. ಎಂಥ ಇದಕ್ಕೂ ಔಷಧಿ ಕೊಡೋದಿದ್ದಂತೆ. ತೀರ ರೀಸೆಂಟಾಗಿ ನಡೆದಿರೋದು ಇದು ಸ್ಥಿತಿಗೇ. ಆಗ ಅವನ್ನ ಕಿಡ್ನ್ಯಾಪ್ ಮಾಡಿದಾಗ ತೊಗೋಬೇಕು ಅಂತ ಹೇಳ್ಬಿಟ್ಟು ಅವ್ನು ಏನು ಮಾಡಿದ್ರು ಬಿಟ್ಟು ಕೊಟ್ಟಿಲ್ಲ. ಕೊನೆಗೆ ಅವ್ನು ಕೊಂದುಬಿಟ್ಟಿದ್ದಾರೆ, ಗೊತ್ತಾ? ಅದು ಚಿತ್ರಹಿಂಸೆ ಮಾಡಿ ಕೊಂದಿದ್ದಾರೆ, ಆದರೂ ಹೇಳಿಲ್ಲ ಅಂತ ಅವನು ಅಷ್ಟೇ. ಅದೇ ಬ್ರಹ್ಮವಿದ್ಯೆ ಅಲ್ಲ, ಇವತ್ತು ಬಿಟ್ಟುಕೊಡಿ, ಬ್ರಹ್ಮವಿದ್ಯೆ ಅಲ್ಲ. ಆದರೆ ಏನಿತ್ತು ಅವರಿಗೆ, ಒಂದು ಮಿಸ್ಯೂಸ್ ಮಾಡೋ ಚಾನ್ಸ್ ಇದೆ. ಮತ್ತೊಂದು ಯಾರೋ ವಿಜ್ಞಾನ ಹಿಡಿದ್ಬಿಟ್ಟು ಅವನು ಟಾರ್ಚರ್ ಕೊಟ್ಬಿಟ್ಟು ಫಾರ್ಮಾ ತೊಗೊಳಕ್ಕೆ ಹೋಗ್ತಾರಲ್ಲ, ಹಾಗೆ ಅದು ದೇಶಕ್ಕೆ ದ್ರೋಹ ಆಗುತ್ತೆ ಈ ಸಮಯದಲ್ಲಿ. ಇವತ್ತು ತನ್ನ ಪ್ರಾಣಕ್ಕೋಸ್ಕರ ಅದನ್ನೇನಾದ್ರು ಮಾಡೋದಾದರೆ ಎಷ್ಟೋ ಜನ ಪ್ರಾಣ ಅವನು ತೆಗಿತಾನೆ ಆಮೇಲೆ. ಅದು ದೇಶ ಸೇವೆ ಆಯಿತು. ಇದು ಬರೀ ಇದು ಕಾನ್ಸೆಪ್ಟಿಂದ ಅವ್ನು ಸತ್ನೇ ಹೊರತು ಅವನು ತನ್ನ ವಿದ್ಯೆ ಹೇಳ್ಕೊಡ್ಲಿಲ್ಲ ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಇನ್ನು ಅಧ್ಯಾತ್ಮ ವಿದ್ಯೆ ಹೇಗಿರಬೇಕು, ಅವಾಗ ಭೀಮಸೇನ ದೇವರದ್ದು ಗೊತ್ತಾಗುತ್ತೆ. ಅಪಕೀರ್ತಿ ಬಂದರೂ ಪರವಾಗಿಲ್ಲ, ಅದು ಏನಾರು ಅಂದ್ಕೊಳ್ಳಿ ಜನ, ಧರ್ಮ ಭಾರಿ ದೊಡ್ಡದು. ಯಾವಾಗ ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಅವ್ರು ಕೇಳಿದರೆ, ಕೇಳದೆ ಹೋದ್ರಿಲ್ಲ. ಅವ್ರು ಕೇಳೋದು ಕೂಡ ಕೆಲಸ ಯಾತಕ್ಕೆ ಕೇಳ್ತಾರೆ? ಉದಾಹರಣೆ ಸಾಂದೀಪಿನ ಆಚಾರ್ಯ ಕೇಳಿಬಿಟ್ರು. ಕೇಳಿದ್ದು ಯಾತಕ್ಕೆ ಕೇಳಿದ್ರು ಅವರು? ಕೃಷ್ಣ ಯಾರೋ ಜಗತ್ತಿಗೆ ಗೊತ್ತಾಗಲಿ ಅಂತ ಹೇಳಿದರೆ ಹೊರತು ಅದು ಸ್ವಾರ್ಥಕ್ಕೋಸ್ಕರ ಕೇಳಲಿಲ್ಲ. ಅವಾಗ ಏನಾಗಲಿ, ದೋಷ ಆಗಲಿಲ್ಲ, ಗೊತ್ತಾಯ್ತಾ? ಅದು ಎರಿಲ್ದೆ ಹೋದರೆ ಬೇಡ ಅಂತಾರೆ ಹೇಳ್ತಾರೆ. ಪೂರ್ಣೋಪಿ ಸರ್ವಲೋಕಾನ ಬಲೇನ ನಹುಷಸ್ತದ. ಇಷ್ಟೆಲ್ಲ ಆದರೂ ಕೂಡ ನೀವೇನು ಪ್ರಶ್ನೆ ಮಾಡ್ಬೋದಾಗ ಅಲ್ಲಿ ಬರೀ ಪ್ರಶ್ನೆ ಕೇಳಿದರೆ ಕಂಡೀಷನ್ ಹಾಕಿದೆ, ಅದಕ್ಕೆ ಕೇಳಲಿಲ್ಲ. ಅದಕ್ಕೆ ಅವ್ರಿಗೆ ಹೇಳಕ್ಕೆ ಹೋಗಲಿಲ್ಲ. ಆಲೋಚನೆ ಮಾಡಿ ಪ್ರಶ್ನೆ ಕೇಳು, ಏನು ಹೇಳ್ಬೋದಾಗಿತ್ತು? ಪ್ರಶ್ನೆ ಕೇಳು ಅಂಥೇಳಿ ಅದು ಪ್ರಶ್ನೆ ಕೇಳಿ ಉತ್ತರ ಕೊಡೋದೇ ಹೋಗಿದ್ರೆ ಏನಾಗ್ತಿತ್ತು? ಗೊತ್ತಿಲ್ಲ ಅಂತಾಗ್ತದೆ. ಆಲೋಚನೆ ಮಾಡಲಿಲ್ಲ, ಪ್ರಶ್ನೆಗೆ ನಾವು ನಾಟ್ ಅಲೋಡ್. ಇನ್ನು ಇವ್ರು ಬೇಡ ಪ್ರಶ್ನೆ ಆದರೆ ಕಂಡೀಷನ್ನೇ ಹಾಕಬೇಡ.
ಅರ್ಜುನು ಕೂಡ ಏನು ತೋರಿಸ್ದ, ವಿದ್ಯಾ ವಿನಿಮಯ ಮಾಡ್ಕೊಳ್ಳೋಕೆ ಇಷ್ಟಪಡಲಿಲ್ಲ ಆತ. ಅಲ್ಲಿ ನೋಡಿ ಬ್ರಹ್ಮವಿದ್ಯೆ ದೊಡ್ಡದು, ಅರ್ಜುನಿಗೆ ಗೊತ್ತಿದ್ದ ವಿದ್ಯೆ ದೊಡ್ಡದು. ಆ ಚಿತ್ರ ಆತ ಕೇಳಿದ ವಿದ್ಯೆ ಕೊಡೋಕೆ ಹೊರಟಿರೋದು ಕಡಿಮೆ, ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಬೇಡ. ದಾನ ಮಾಡಿಬಿಡ್ತೇನೆ ಪುಣ್ಯ ಬರಲಿ, ನೀನು ಬೇಕಾದ್ರೆ ಯಾವುದೋ ಕಾಲಕ್ಕೆ ಕೊಡು, ಎರಡು ಎಕ್ಸ್ಚೇಂಜ್ ಅಂತ ಆಗಬಾರ್ದು. ಎಕ್ಸ್ಚೇಂಜ್ ಆಫರ್ ಜ್ಞಾನಕ್ಕಿಲ್ಲ. ಎಲ್ಲ ಕಾರಣದಿಂದ ಯೋಚನೆ ಮಾಡಿದರೆ ಭಾಳ ದೊಡ್ಡ ತತ್ವ ಇದೆ. ದೊಡ್ಡ ತತ್ವ ತಿಳ್ಕೊಂಡಾಗ ಮನುಷ್ಯ ಎಷ್ಟು ಉಪಯುಕ್ತವಾದ ರೀತಿಯಲ್ಲಿ ಬದುಕ್ಬೋದು ಹೇಳ್ತಾರೆ. ತಸ್ಪ್ರಶ್ನ ಪರಿಹಾರೇಣ ನಾತ್ಮಮೋಕ್ಷಂ ಸಮೈಚ್ಛತ ಅಯತಂತಮಪಿ ಹೇನಂ ಚಾಲನಾಯಾಪಿ ನಾಶಕತೆ. ದ್ರೋಣಾಚಾರ್ಯ ಏನು ಮಾಡಿದ್ರು, ಇನ್ನೊಂದು ವಿಶೇಷ ವ್ರತನೇ ಮಾಡಿಬಿಟ್ಟಿದ್ರು. ಏನೇ ಮಾಡಿದ್ರು ಉಪವಾಸದ ಉಪವಾಸ ಅಷ್ಟೇ ಹೊರತು ಶೀಲೋಂಚ ವೃತ್ತಿ ಮಾಡ್ತಾಯಿದ್ರು. ಅದು ಭಾರಿ ದೊಡ್ಡ ಧರ್ಮ. ಅದು ಧರ್ಮಂ ಮಹಾಂತಂ ವಿರಜಂ ಜುಷಾಣಃ ಭಾಗವತ ಹೇಳ್ತದೆ. ಆಚಾರ್ಯರು ಬರೀತಾರೆ, ಹೈಯೆಸ್ಟ್ ಬ್ರಾಹ್ಮಣದವರು ಪಾಲನೆ ಮಾಡಿದರು ಅವರು. ಎಲ್ಲಿವರೆಗೂ ದುರ್ಯೋಧನ ಇದು ಬರೋವರೆಗೂ, ಅಲ್ಲಿವರೆಗೆ. ಆಮೇಲೆ ಅದು ಇದಾಗಿಬಿಡುತ್ತೆ, ಏನೇನೋ ಯಾವ ಟರ್ನ್ ತೊಗೊಂಡ್ಬಿಡುತ್ತೆ. ಆ ದೃಷ್ಟಿಯಲ್ಲಿ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಇನ್ನೊಂದು ರೂಪದಲ್ಲಿ ಅವತಾರ ಮಾಡಿ ಉದ್ಧವನಾಗಿ ಹುಟ್ಟಿ ಆ ಕಡೆ ಸೇಫ್ ಗಾರ್ಡ್ ಮಾಡಿಕೊಂಡ್ರು. ಪೂರ್ಣೋಪಿ ಸರ್ವಲೋಕಾನ ಬಲೇನ. ಆದ್ದರಿಂದ ಇದನ್ನು ಯಾವ ಕಾಲಕ್ಕೂ ಕಳ್ಕೊಳ್ಳೋಕೆ ಹೋಗಬಾರ್ದು ಅಂತಾಯ್ತು. ಈಗ ನಾನು ಅಷ್ಟು ಪ್ರಶಸ್ತ ಆದ್ದರಿಂದ ಬೇರೆ ಏನೇ ಕಾರ್ಯಕ್ರಮ ಇದ್ದರೂ ಕೂಡ ಏನು ಮಾಡಬೇಕು, ಅದನ್ನು ಇದರಷ್ಟು ದೊಡ್ಡದಲ್ಲ. ಏನು ಕಾರಣ ಕೊಟ್ಟರು ಕೂಡ ಯಾವುದಾಗ್ಲಿಕ್ಕೆ ಸಾಧ್ಯ ಇಲ್ಲ. 1000 ಕಾರಣ ಕೊಟ್ಟರು ಇದರಷ್ಟು ದೊಡ್ಡದಲ್ಲ. ಆದ್ದರಿಂದ ಏನು ಮಾಡಬಾರ್ದು, ಬಿಡ್ಲಕ್ಕೆ ಹೋಗಬಾರ್ದು ಅಂತ. ಅದು ದೀಕ್ಷೆ ಕಾರಣ ಆಯಿತು. ಅದು ಹೇಳಿದ ಕಥೆನ. ಇಲ್ಲಿ ಯಾರೋ ದಕ್ಷಿಣದವ್ರು ಯಾತ್ರೆ ಹೊರಟರು ಗಂಗಾ ಸ್ನಾನ ಮಾಡಲಿಕ್ಕೆ ಅಂಥೇಳಿ. ಅವರ ಪುರಾಣದ ಕಥೆನೇ ಅದು. ಯಾರೋ ಒಬ್ಬರು ಅಣ್ಣ ತಮ್ಮ ಇದ್ದರು, ಅಲ್ಲಿ ಹೋದರು. ಪಾಪ ಎಲ್ಲ ಭಾರಿ ಉಪಚಾರ ಮಾಡಿದರು ಅವರು. ಆಗ ಅವ್ರನ್ನ ಕೇಳಿದರು, ಇನ್ನು ಊಟಕ್ಕಿಂತ ಮುಂಚೆ ಊಟಕ್ಕೆ ಹಾಕಿಲ್ಲ, ಗಂಗಾ ಎಷ್ಟು ದೂರ ಇದೆ ಅಂತ ಕೇಳಿದ್ರು. ಇಲ್ಲೇ ಒಂದು 2 ಯೋಜನೆ ಇದೆ, ಎಷ್ಟು 2 ಯೋಜನೆ ಇದೆ ಅಂತ ಹೇಳ್ತಾರೆ. ನೀವು ಹೋಗಿಲ್ಲ ನಾನು, ಯಾಕೆಂದರೆ ಬಿಡುವೇ ಆಗಿಲ್ಲ ಅಂದರು. ಊಟ ಮಾಡಿ ಸಿಟ್ಟು ಬಂದು ಎದ್ದೋಗ್ಬಿಟ್ರು. ಎಂಥ ಪಾಪಿ ಮನುಷ್ಯ. 2 ಯೋಜನೆ ಗಂಗಾ ನದಿ ಇಟ್ಕೊಂಡು ಸ್ನಾನಕ್ಕೆ ಹೋಗಿ ಮಾಡಿಲ್ಲ ಅಂದರೆ ಇದಿಲ್ಲ, ಗಂಗಾ ಗೌರವನ ಕೊಟ್ಟಿದ್ದು ಬಿಟ್ಟು ಹಾಗೆ ಹೊರಟೇ ಬಿಟ್ರು. ಅದು ಏನು ಸುಮ್ಮನೆ ಆಗಿಬಿಟ್ಟು ಹೊರಟರು. ಹೋದರು 2 ಬದಲು ಸ್ನಾನ ಮಾಡಬೇಕು ಅಂತ ಹೋಗ್ತಾರೆ. 100 ಕಿಲೋಮೀಟರ್ ಯೋಜನೆ, 2 ಯೋಜನೆ ಅಲ್ಲ, 100 ಯೋಜನೆ ಆದರೂ ಗಂಗಾ ಸಿಗಲೇ ಇಲ್ಲ ಅವರಿಗೆ. ಯಾರನ್ನ ಕೇಳಿದರು, ಗಂಗಾ ಹೋಯ್ತಲ್ಲ ಆಗಲೇ, ಗಂಗಾ ಹೋಯ್ತಲ್ಲ ಅಂತೇಳಿ ಶಾಕಾಗಿ ಹೋಯ್ತದೆ. ಎಲ್ಲಿ ಹೋಯ್ತದೆ, ದಾಟ್ಕೊಂಡು ಬಂದಾಗಿದೆ ಆಗಲೇ, ಗಂಗೆ ಹೋಗಿದೆ. ಗಂಗೆ ಕಾಣಿಸ್ಲೇ ಇಲ್ಲ ಅಂತನಿಗೆ. ಭಾರಿ ದುಃಖ ಆಯಿತು. ತಪಸ್ಸಿಗೆ ಕೂತ್ಕೊಂಡ. ಯಾಕೆ ದರ್ಶನ ಆಗಲಿಲ್ಲ ಅಂದರೆ ಅವಮಾನ ಮಾಡಿ ಬಂದಿದ್ದು ದರ್ಶನ ಕೊಡೋದಿಲ್ಲ ಅಂತೇಳಿ. ಅವಮಾನ ಮಾಡಿ ಹೋಗು, ಆತನಿಗೆ ಕ್ಷಮೆ ಕೇಳಿಕೊಂಡು ಬಂದರೆ ಕೊಡ್ತಿದ್ರು, ಕೊಡೋದಿಲ್ಲ ಅಂತೇಳಿ ಹೋದ. ಮತ್ತೆ ಆತ ಬರದೇ ಇದ್ದು ಬೇರೆ ಕಾರಣಕ್ಕಲ್ಲ. ಏನಾಗಿತ್ತು ಆತನಿಗೆ, ಟೈಮೇ ಸಿಗ್ತಿದ್ದಿಲ್ಲ. ಜ್ಞಾನ ಕಾರ್ಯ ಮಾಡಿ ಟೈಮೇ ಸಿಗಲಿಲ್ಲ. ಅದರಿಂದಾಗೇ ಆತ ಹೋಗಲಿಲ್ಲ ಅಷ್ಟೇ ಹೊರತು ಅಗೌರವದಿಂದ ಬಿಟ್ಟಿಲ್ಲ. ಅಗೌರವದ ಕಾರಣಕ್ಕೆಲ್ಲ ಬಂದಿರೋದು. ಅದು ಗಂಗಾ ಸ್ನಾನ ಯಾತಕ್ಕೆ ಮಾಡಬೇಕು, ಇನ್ನೊಂದು ಇಂಪಾರ್ಟೆಂಟ್. ತೀರ್ಥಯಾತ್ರೆ ಯಾತಕ್ಕಪ್ಪ ಮಾಡಬೇಕು, ಶಾಸ್ತ್ರ ಪಾಠ ನಿರ್ವಿಘ್ನ ನಡೀಲಿ ಅಂತ ಕೇಳೋದಕ್ಕೆ ಹೋಗ್ಬೇಕು. ಅದನ್ನು ಇದು ತೀರ್ಥ ಅದು ತೀರ್ಥ. ಈ ತೀರ್ಥಯಾತ್ರೆ ಮಾಡೋದರಿಂದ ಪಾಠ ಪ್ರವಚನಕ್ಕೆ ಏನು ಅಡ್ಡಿ ಇರ್ತದಲ್ಲ ಅದು ಹೋಗಿಬಿಡ್ತದೆ. ಅದಕ್ಕೋಸ್ಕರ ತೀರ್ಥಯಾತ್ರೆ ಮಾಡಬೇಕು. ಇವತ್ತು ಪರೀಕ್ಷೆ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಬರೀಬೇಕು, ಅವ್ನು ಬಿಟ್ಟುಬಿಟ್ಟ, ಎಲ್ಲ ಸೇವೆಗೆ ಎತ್ತ ಹೊರಟ್ಬಿಟ್ಟೆ ಎಲ್ಲ ಕಡೆಗೆ. ನಾನು ದಯವಿಟ್ಟು ಪಾಸ್ ಮಾಡಿಸ್ಬೇಕು, ಪರೀಕ್ಷೆಗೆ ಗೊತ್ತಿಲ್ಲ ಅವ್ರು ಏನು ಮಾಡಿಸ್ಬೇಕು ಅವನೀಗ. ಯಾವ ಟೈಮಲ್ಲಿ ಯಾವ್ದು ದೊಡ್ಡದೀಗ, ಇದೇ ಜ್ಞಾನ ಕಾರ್ಯ, ಅದನ್ನೇ ಮಾಡಬೇಕು, ಬೇರೆ ಮಾಡೋಂಗಿಲ್ಲ ಅವರು. ಇದು ನಾವು ಮರೆತು ಬಿಡ್ತೇವೆ. ತುಂಬ ಜನ 199 ಜನ ಏನು ಮಾಡಿಬಿಡ್ತಾರೆ, ಯಾವುದೋ ಕಾರಣಕ್ಕೋಸ್ಕರ ಅವತ್ತಿನ ದಿವಸ ಅಲ್ಲಿ ಹಿಂದೂ ಮುಂದೆ ಆಕಾರ ದಿವಸ ಮತ್ತೆ ಅವನಿಗೆ ಏನಾಗುತ್ತೆ ಅಲ್ಲಿಗೆ, ಅದು ಜ್ಞಾನಕ್ಕೆ ಅವಮಾನ ಮಾಡಿದಾಗ ಲೆಕ್ಕ. ಅವಾಗ ಏನಾಗುತ್ತೆ, ಅದು ಸಿದ್ಧಿ ಬರೋದಿಲ್ಲ. ಜ್ಞಾನಕ್ಕೆ ಅವಮಾನ ಮಾಡಿದಾಗ ಸಿದ್ಧಿ ಬರೋದಿಲ್ಲ. ಅದಕ್ಕೆ ಶಿಷ್ಯ ಏನು ಮಾಡಿದ ಉದಂಕ, ಅವ್ರ ಕತೆ ಬರುತ್ತೆ. ಅಯ್ಯೋ ಚಿತ್ರ, ಅವ್ರ ಕಂಡೀಷನ್ ಹಾಕ್ತಾರೆ, ಬದುಕಲೇಬಾರ್ದು ಅಂತ ಕಂಡೀಷನ್ ಹಾಕ್ತಾರೆ, ಬಿಡೋದಿಲ್ಲ. ಯಾಕೆ ಅದರಿಂದ ಏನಾಯಿತು, ಅಪ್ರೋಷ ಜ್ಞಾನ ಓದಲ್ಲ, ಅಪ್ರೋಷ ಜ್ಞಾನಿ ಆಗೋದ್ರು ಅವರಾಗಲೇ. ಇತ್ತು ನೋ ಮೂಮೆಂಟ್. ಆ ಗುರುವನಗ್ರಹ ದೊಡ್ಡದು ಅಂತ ಹೇಳ್ತಾರೆ. ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ಇವತ್ತು ನಮಗೇನಾಗಿದ್ದರೆ ಜ್ಞಾನ ಕಾರ್ಯಕ್ಕೆ ಲೀಸ್ಟ್ ಪ್ರಿಫರೆನ್ಸ್ ಇಲ್ಲವೇ ಇಲ್ಲ. ಮುಗಿದ ಮೇಲೆ ಬರ್ತೀವಿ ಎಂಬ ಕಾನ್ಸೆಪ್ಟೇ ಜಾಸ್ತಿ ತುಂಬ ಜನಕ್ಕೆ. ಬಿಡುವಾದರೆ ಬರ್ತೀವಿ ಅನ್ನೋ ಕಾನ್ಸೆಪ್ಟ್ ಜಾಸ್ತಿ. ಬಿಡುವ ನೀನೇ ಬರೋದು, ಎಲ್ಲರೂ ಸಿನಿಮಾಕ್ಕೂ ಹೋಗ್ಬೋದಾಗಿದ್ದರೆ. ಹಾಗಲ್ಲ. ಇವತ್ತೇನು ಮಾಡಬೇಕು, ಎಲ್ಲಾದರೂ ಬಿಟ್ಟು ಮಾಡಬೇಕು. ಅದಕ್ಕೆ ಅವತ್ತೇನು ಮಾಡಿದ ಜನಕರಾಜ, ವಿಜಯಪಟ್ಟ ಬೆಂಕಿ ಬಿದ್ದಿದೆ ಅಂದರೂ ನಾನಂತೂ ಎದ್ದು ಹೋಗೋದಿಲ್ಲ ಅಂತ ಕೂತ್ಕೊಂಡು. ಏನೂ ಆಗೇ ಇಲ್ಲ ಇಷ್ಟಾದರೂ ಕೂಡ. ಇವತ್ತು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಅಬ್ಸರ್ವ್ ಮಾಡಿದರೆ ಒಂದು ಇಂಥ ಪ್ರಸಂಗ ನಮಗೆ ಬಂದಾಗ ಪ್ರಿಫರೆನ್ಸ್ ಕೊಟ್ಟಾಗ ಆಮೇಲೆ ಗೊತ್ತಾಗುತ್ತೆ, ಹೌದು ಆ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಯಾವುದೋ ಪ್ರಾಬ್ಲಮ್ ಇದೆ ಬರೋದಿಲ್ಲ ಅಂತ ಹೇಳಿರ್ತಾರಲ್ಲ, ಇಲ್ಲಿ ಬಂದಿದ್ದಕ್ಕೆ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ ಅವನಿಗೆ. ಹೇಗೆ ಅಂದರೆ ಅಷ್ಟು ಅನಿರೀಕ್ಷಿತವಾಗಿ. ಅಲ್ಲಿ ಹೋಗಿದ್ದು ಆಗ್ತಿರಲಿಲ್ಲ ಆ್ಯಕ್ಚುಲಿ. ಅವನು ಹೋಗಿ ಇಲ್ಲಿ ಬಂದಿದ್ದಕ್ಕೆ ಏನಾಯಿತು, ಅವನಿಗೆ ಪ್ರಾಬ್ಲಮ್ ಸಾಲ್ವ್ ಆಯಿತು, ಜ್ಞಾನನೂ ಬಂದೋಯ್ತು. ಇದು ಬಹಳ ದೊಡ್ಡ ಅಂಶ ಇದೆ. ಅದಕ್ಕೆ ಭಗವಂತಗೀತೆಯಲ್ಲಿ ಹೇಳ್ತಾನೆ,
ಜ್ಞಾನ ಕಾರ್ಯ ಎಷ್ಟು ದೊಡ್ಡದು ಅಂತ ಕೇಳಿದರೆ ಎಲ್ಲ ಫಲಗಳು ಕೂಡ ಯಾವುದ್ರಲ್ಲಿ ಅಂತರ್ಭೂತವಾಗುತ್ತೆ, ಇದರೊಳಗೆ. ಗೊತ್ತಾಯ್ತಾ? ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಇದರ ಎಲ್ಲ ಗ್ಯಾಪು ಫಿಲಪ್ ಆಗೋದ್ರಿಂದ ಯಾವ ಕಾರಣಕ್ಕೂ ಕಳ್ಕೊಳ್ಬಾರ್ದು. ಅದು ದೀಕ್ಷೆ. ಅವಾಗ ವಿದ್ಯೆ ಏನಾಗುತ್ತಾಗ ಆಗ ದೇವತೆಗಳು ಅನುಗ್ರಹ ಮಾಡ್ತಾರೆ. ನಾವು ಓದೋದು ಬೇರೆ, ಅನುಗ್ರಹ ಮಾಡೋದು ಬೇರೆ. ಅನುಗ್ರಹದಿಂದ ಏನಾಗುತ್ತಾಗ ಆಗ ನಿಜವಾದ ವಿದ್ಯೆ ಬರುತ್ತೆ. ಗೊತ್ತಾಯ್ತಾ? ಜ್ಞಾನಕ್ಕೆ ಕೊಡೋದಕ್ಕೇ ಭಾರಿ ಮುಖ್ಯ ಅದು. ಅವಾಗ ಜ್ಞಾನಕ್ಕೆ ಪ್ರಾಶಸ್ತ್ಯ ಕೊಟ್ಟ ಅಂಬೋದೇ ಒಂದು ದೊಡ್ಡ ತಪಸ್ಸು. ಜ್ಞಾನಕ್ಕೆ ಪ್ರಾಶಸ್ತ್ಯ ಕೊಟ್ಟ ಒಂದು ದೊಡ್ಡ ತಪಸ್ಸಾಯಿತು. ಅದಕ್ಕೆ ಮಧ್ವದಲ್ಲಿ ಬರುತ್ತೆ. ಅವ್ರೇನು ಹೇಳಿದರು, ನಿಮ್ಗೆ ಇನ್ನೊಬ್ಬ ಮಗ ಹುಟ್ಟೋರಿಗೂ ನಾನೇನು ಮಾಡೋದಿಲ್ಲ, ಸನ್ಯಾಸ ತೊಗೋದಕ್ಕೆ. ಭಾರಿ ಖುಷಿ ಆಯಿತು ಅವರಿಗೆ. ಯಾಕೆ ಮೊದಲೇ ವೃದ್ಧರು, ವಯಸ್ಸು ಬೇರೆ ಆಗಿದೆ. ಈ ಅವ್ರು ಅನ್ಕೊಂಡು ನೀನು ಹುಟ್ಟಬೇಕಾದ್ರೆ 12 ವರ್ಷ ತಪಸ್ಸು ಮಾಡಬೇಕಾಯ್ತು. ನಾನು ಈ ತಪಸ್ಸು ಮಾಡೋದಿಲ್ಲ. ಮೊದಲು ನಾನು ಒಂದು ತಪಸ್ಸು ಮಾಡ್ತೀನಿ ಅಷ್ಟೇ, ಇನ್ನೊಂದು ಮಗು ಹುಟ್ಟಬಾರದು ಅಂತ ಅಷ್ಟೇ. ಹೋದ್ರಿ, ಭಾರಿ ಖುಷಿ ಇದ್ದಿದ್ರು ಪಾಪ. ಆದರೆ ಆಶ್ಚರ್ಯ, ಒಂದು ವರ್ಷ ಮಗು ಹುಟ್ಟಿ ಆಗಿತ್ತಾಗಲೇ. ನಮಗನಿಸುತ್ತೆ ಆ ತಪಸ್ಸು ಮಾಡೋದಕ್ಕಿಂತ ಇದೇ ವಾಸಿ ಅಲ್ಲ. ಯಾವ್ದು ನೋಡೋದಕ್ಕೆ ಅಲ್ಲಿ 12 ತಪಸ್ಸು ಮಾಡಿದ್ದಕ್ಕೆ ಆಚಾರ್ಯರು ಬಂದರು. ಇಲ್ಲಿ ಏನು ತಪಸ್ಸು ಮಾಡಿದ್ರೆ 1 ವರ್ಷದಲ್ಲಿ ಇನ್ನೊಬ್ಬ ಮಗ ಹುಟ್ಟಿದ. ಉಲ್ಟಾ ಪಲ್ಟಾಯ್ತು. ಅದಕ್ಕೆ ಹೇಳ್ತಾರೆ ತಪಸ್ಸು ಮಾಡಿದ್ದಕ್ಕೆ ಹುಟ್ಟಿದ್ದವರು. ಏನು ತಪಸ್ಸು ಮಾಡಿದ್ರು? ಈ ಮಧ್ವಾಚಾರ ಬಿಟ್ಟು ಹೋಗಬಾರ್ದು ಅಂತ ಮಾಡಿದ್ದಕ್ಕೆ ಇನ್ನೊಬ್ಬ ಮಗ ತಾನೇ ಬಂದ. ಎಂಥ ಮಗ ಬಂದ? ಇವತ್ತಿಗೂ ಇದ್ದಾರೆ ವಿಷ್ಣು ತೀರ್ಥರು. ಅವರು ಹಾಗೆ ಇದ್ದಾರೆ, ಇವರು ಹಾಗೆ ಇದ್ದಾರೆ. ಸಣ್ಣ ಪುಟ್ಟ ಮಗ ಹುಟ್ಟಲಿಲ್ಲ, ದೊಡ್ಡ ಮಗ. ಸೊ ಜ್ಞಾನ ಕಾರ್ಯವನ್ನು ಬಿಡೋದೇ ಇಲ್ಲ. ಈ ಒಂದು ವ್ರತ ಇರಬೇಕು. ಉಳಿದೆಲ್ಲ ಬಿಟ್ಟುಬಿಡ್ಬೇಕು. ಒಂದು ಮಾತಿದೆ, 100 ಕೆಲಸ ಕೋಟಿಂ ಹಿತ್ವ. ಒಂದು ಮಾತಿದೆ, ಏನು ಗೊತ್ತಾ? ನೀವು ಹೇಳಬೇಕಾದ್ರೆ ಶತಂ ವಿಹಾಯ ಭೋಕ್ತವ್ಯಂ. 100 ಕೆಲಸ ಇದ್ದರೂ ಊಟ ಮಾಡಿ ಬಿಡೋದು. ಅದನ್ನು ಯಾರೂ ಬಿಡೋದಿಲ್ಲ. 100 ಯಾರು ಇವ್ರು ಬಂದಿರ್ತಾರೆ, ಕೋರ್ಟಿಂದ ಅರೆಸ್ಟ್ ಮಾಡೋಕ್ಕೆ ಬಂದಿರ್ತಾರೆ. ಊಟಕ್ಕೆ ಕುಂದಿರದೆ ಮಾಡಲಿ ಅಂತ ಹೇಳ್ತಾರೆ. ಅಲ್ಲಿ ನಿಯಮ ಅಂತ ಎಬ್ಬಿಸ್ಕೊಂಡು ಬರಬೇಡಿ, ಅದು ಊಟ ಆಗಲಿ, ಊಟಕ್ಕೆ ತೊಂದರೆ ಮಾಡಬಾರ್ದು ಅಂತೇಳಿ. ಅದು ನೀವ ಶಾಸ್ತ್ರದ ಪ್ರಕಾರ. ಮುಂದೆ ಶ್ಲೋಕ ಗೊತ್ತಿಲ್ಲ, ಅಷ್ಟು ಇಳಿಸಿಬಿಟ್ಟಿದ್ದಾರೆ. ಶತ ವಿಹಾಯ ಸ್ಟಾಪ್ ಆಗಿಬಿಟ್ಟಿದೆ ಅಲ್ಲಿಗೆ. 100 ಬಿಟ್ಟು ಊಟ ಮಾಡಿ, ಕೋಟಿಂ ಹಿತ್ವ ಹರಿಂ ಭಜೇತ್. ಕೋಟಿ ಕೆಲಸ ಬಿಟ್ಟು ದೇವ್ರ ಭಜನೆ ಮಾಡಿ ಅಂತ ಹೇಳ್ತಾರೆ. ಇದು 100 ಎಲ್ಲಿ, ಕೋಟಿ ಎಲ್ಲಿ? ಯಾವ್ದು ದೊಡ್ಡದಾಯ್ತು ಈಗ? ಇದು ದೊಡ್ಡದಾಯ್ತು. ಇದು ಅರ್ಥ ಮಾಡಿಕೊಂಡ್ರೆ ಜ್ಞಾನ ಕಾರ್ಯದ ಭೀಮಸೇನ ದೇವರು ದೊಡ್ಡ ಮೆಸೇಜ್ ಇದು ಅಂತ. ಇಂಥ ಪ್ರಸಂಗದಲ್ಲೂ ಕೂಡ ನಾವು ಬಿಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಡೇಂಜರ್ ಬರುತ್ತೆ. ಡೇಂಜರ್ ಬರಲ್ಲ. ಎಲ್ಲಿ ಬರುತ್ತೆ ಡೇಂಜರ್ ಈಗ? ಅದಕ್ಕೆ ಆಗ್ತಾನೇ ಇಲ್ಲ. ಎಷ್ಟು ಕಷ್ಟಪಟ್ಟು ತಿಲ್ಲಕ್ಕಾಗ್ತಾ. ಅವ್ರ ಶಕ್ತಿನೇ ಆಗಿತ್ತು, ಆಗ್ತಾಯಿಲ್ಲ. ಅವ್ರು ಅನುಗ್ರಹ ಮಾಡ್ತಾರೆ, ನಮಗಾಗೋದಿಲ್ಲ. ಆ ರೀತಿ ಮಾಡಿದಾಗ ಏನಾಗುತ್ತೆ? ಅನುಗ್ರಹ ಮಾಡೋದ್ರಿಂದ ಖಂಡಿತ ಆಗೇ ಆಗುತ್ತೆ. ಅಲ್ಲ, ಅದೇ ಶಾಸ್ತ್ರ ಹೇಳ್ತಿರೋದು ಅನ್ನೇನೆ. ಗಂಗಾ ಸ್ನಾನಕ್ಕಿಂತ ದೊಡ್ಡದು ಗಂಗಾ ಸ್ನಾನ ಅಲ್ಲ, 3 ದಿನ ಗಂಗಾ ಸ್ನಾನ. ಅದು ಅರ್ಥ ಆಗಲಿ ಬಿಡಲಿ ಏನಾಗುತ್ತೆ? ಅದು ಗಂಗೆಯಲ್ಲಿ ಏನು ಮುಳುಗಿದ್ರು ಅದು ಶುದ್ಧ. ಕೆಂಡ ಕಾಣದೆ ಮುಟ್ಟಿದ್ರು ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದಾರೆ. ಕೆಂಡ ತಿಳ್ಕೊಂಡು ಮುಟ್ಟಿದ್ರು ಸುಡುತ್ತೆ, ತಿಳ್ಕೊಂಡು ಮುಟ್ಟಿದ್ರು ಸುಡುತ್ತೆ. ಆ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾದ ಅಂಶ ಅದು. ಅದನ್ನೆಲ್ಲ ತೋರಿಸೋಕ್ಕೆ ಸ್ವತಃ ನಡ್ಕೊಂಡ್ರು ಅವರು. ಸ್ವತಃ ಪ್ರಾಣದೇವರಿಗೆ ಪ್ರಾಣಾಪಾಯ ಎಂಬ ನೋಡೋಕೆ ಕಾಣುತ್ತಾಗಿದೆ. ಅಲ್ಲಿ ಇಲ್ಲೇ ಇಲ್ಲ ಅಂತ ತೋರ್ಸೋಕೆ ಹಾಗೆ ಮಾಡ್ತಾ ಇದ್ದಾರೆ. ಏನಿದೆ? ಏನು? ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಜ್ಞಾನ ಬರೋದು, ಜ್ಞಾನ ಬಂದರೆ ಕರ್ಮಕ್ಕೆ ಫಲ, ಇಲ್ಲಿ ಹೋದ್ರೆ ಇಲ್ಲೇ ಇಲ್ಲ. ಇಷ್ಟಲ್ಲೇ ಕೆಲಸ ಮಾಡೋ ಸಂಬಳನೇ ಬರಲಿಲ್ಲ, ಬರೋದಿಲ್ಲ ಅಂತ ಹೇಳ್ತಾರೆ. 2-4 ದಿನದ ಸಂಬಳ ಕೊಟ್ಟಲ್ಲ, ನಿಮ್ಮ ಕೆಲಸಕ್ಕೆ ಹೋಗಲ್ಲ. ಯಾಕೆ? ದುಡ್ಡೇ ಬರಲಿಲ್ಲ. ಅದು ಹೋಗಿ ಸರಿಯಾಗಿ ಕೊಡ್ತಾರೆ, ಹೋಗ್ತೀನಿ ಅಂತಾರಲ್ಲ ಹಾಗೆ. ಸೊ ಜ್ಞಾನ ಅನ್ನೋದು ಅಲ್ಟಿಮೇಟ್. ಸೊ ಅಂತ ಜ್ಞಾನ ಕಾರ್ಯವೇ ಆಗ್ತಿರ್ಬೇಕಾದ್ರೆ ಇನ್ನು ಯಾವ ಕಾರಣಕ್ಕೂ ಕೂಡ ಇನ್ನೊಂದು ಹುಡುಕಬಾರ್ದು. ಹೈಯೆಸ್ಟ್ ಇದ್ದ ಕಾಲಕ್ಕೆ ನೀವು ಇನ್ನೂ ಕಡಿಮೆ ಹುಡುಕಿದ್ರೆ ಅಂದರೆ ಏನು ಗೊತ್ತಾಗಿಲ್ಲ, ಅದರ ಮಹತ್ವ ಗೊತ್ತಾಗಿಲ್ಲ. ಅದನ್ನು ತೋರಿಸ್ಬೇಕಾಗಿದೆ ಅವರು. ನ ಆತ್ಮಮೋಕ್ಷಂ ಸಮೈಚ್ಛತ. ಆತ್ಮಮೋಕ್ಷ ಅನ್ನೋದಕ್ಕೆ ಒಂದು ಅರ್ಥ ಏನೋ, ತನ್ನ ಬಿಡುಗಡೆ ಮಾಡಿಕೊಡೋದು. ಆತ್ಮಮೋಕ್ಷ ದೇವರನ್ನು ಬಿಡಬಾರದು. ಆತ್ಮ ಅಂದರೆ ದೇವರು. ದೇವರು ಹೇಳಿದ ಸಂದೇಶ ಏನು? ಕೊನೆಗೂ ಹೇಳ್ತಾನೆ, ನನಗೆ ಅತ್ಯಂತ ಪ್ರಿಯವಾದ ಯಾವುದು ಅಂದರೆ ಈ ಗ್ರಂಥನ ಭಗವದ್ಗೀತೆ ಉಪದೇಶ ಮಾಡ್ತಾರಲ್ಲ, ಅದು ನನಗೆ ಅತ್ಯಂತ ಪ್ರಿಯನಾದು ಅಂತ ಹೇಳಿಬಿಡ್ತಾನೆ. ಅದು ಅನೇಕ ರೀತಿ ಕ್ರಾಸ್ ಚೆಕ್ ಮಾಡಿದರೂ ಕೂಡ ಜ್ಞಾನದ ಮಹತ್ವ ಭಾರಿ ದೊಡ್ಡದು. ಲೌಕಿಕ ಜ್ಞಾನ ಜೀವನೋಪಾಯಕ್ಕೆ ಯಾಕೆ ಮಾಡ್ತೀರಿ ಅಂದರೆ ಜೀವನೋಪಾಯಕ್ಕೆ ಲೌಕಿಕ ಕಲ್ತಿರೋದು. ಅರ್ಥ ಆಯ್ತಾ? ಈಗ ಡಾಕ್ಟ್ರಾದ, ನಾನು ಔಷಧಿ ಕೊಡೋದಿಲ್ಲ ಅಂದ. ಯಾಕೆ? ಗೀತೆ ಹೇಳಿದೆ ಫಲ ಕೇಳಬಾರ್ದು ಆದರೆ ತೊಗೊಳ್ದೆ. ಫಲ ಕೇಳಬೇಡ, ಔಷಧಿ ಕೊಡು. ಗೊತ್ತಾಯ್ತಾ? ಫಲ ಕೇಳದಿರೋ ನಿನ್ನ ದೊಡ್ಡತನ. ಆದರೆ ಔಷಧಿನೇ ಕೊಡೋದಿಲ್ಲ ಅದಕ್ಕೆ ಹೋದರೆ ತಪ್ಪದು. ಅದು ವೃತ್ತಿಗೆ ಅನ್ಯಾಯ ಮಾಡಿದಾಗಿರಕ್ಕೆ ಮಾಡಬಾರ್ದು. ವೃತ್ತಿನೇ ಇಲ್ಲ, ಆ ವಿಚಾರ ಬೇರೆ. ಇವತ್ತಿನ ಮೇಲೆ ಕೆಲವು ನಿಮ್ಮ ಕಾನ್ಸೆಪ್ಟ್ ಭಾಳ ಆಶ್ಚರ್ಯ. ಯಾಕೆಂದ್ರೆ ಫಾಲೋ ಮಾಡ್ತಾರೆ ಅದನ್ನು. ಯಾರೋ ಒಬ್ಬರು ಮನೆ ತೋರಿಸ್ತಾರೆ ಅಂತ ತಿಳ್ಕೊಳ್ಳಿ, ಬ್ರೋಕರ್ ತೋರಿಸ್ತಾರೆ, ಅವ್ರು ದುಡ್ಡು ಕೊಡಬೇಕು ನೀವು ಯಥಾ ಪ್ರಕಾರ. ಇಲ್ಲದವ್ರು ಅವ್ರು ಗಲಾಟೆ ಮಾಡ್ಬೋದು, ಏನೂ ತಪ್ಪಲ್ಲ. ಇನ್ನೊಬ್ರು ಯಾರೋ ತೋರಿಸ್ತಾರೆ ಮನೇನ, ಒಳ್ಳೆ ಮನೆ ಅನುಕೂಲ ಆಗುತ್ತೆ, ಸಿಕ್ಬಿಡುತ್ತೆ. ಅದು ದುಡ್ಡು ಕೊಡೋದು ಸೋಬೋದಿಲ್ಲ ಅವ್ರಿಗೆ. ಗೊತ್ತಾಯ್ತಾ? ನಾನು ಬ್ರೋಕರ್ ಅಲ್ಲ ಅಂತ ಹೇಳ್ತಾರೆ. ಫಸ್ಟ್ ಏನು ಹೇಳ್ತಾರೋ ಅವರು, ನಾನು ಬ್ರೋಕರ್ ಅಲ್ಲ. ಏನೇ ಇತ್ತು ಹೇಳಿದೆ ಅಷ್ಟೇ ಹೊರತು ನನಗೆ ಬೇಕಿಲ್ಲ. ಕೆಲವರು ಅದನ್ನ ಅಡ್ವಾನ್ಸ್ ಮಾಡಿಕೊಂಡು ಬಿಟ್ಟು ಗಟ್ಟು ಬಿದ್ದುಬಿಡ್ತಾರೆ. ಹೇಳಿದ್ದು ನನಗೊಂದಿಷ್ಟು ಕೊಡಬೇಕು ಅಂತ ಹೇಳಿಬಿಟ್ಟು. ಅದು ರೇರ್. ಅದು ತುಂಬ 100ಕ್ಕೆ 90 ಜನ ಏನು ಮಾಡೋದಿಲ್ಲ,
ನನಗೆ ಯಾಕೆ ಕೊಡ್ತೀರ ಬ್ರೋಕರಲ್ಲ ಬಣ್ಣ ಏನೋ ವಿಷಯ ಗೊತ್ತಾಯ್ತು ಹೇಳಿದೆ ಅಷ್ಟೇ ನಿಮಗೆ, ಏನೋ ಆಯಿತು ದೇವ್ರದ ಏನು ಸರ್ ನನ್ನ ರೋಲೇ ಇಲ್ಲ ಅಂತ ಹೇಳ್ಬಿಡ್ತಾನೆ. ಭಾರಿ ದೊಡ್ಡದು. ಇವನಾದರೆ ಬದುಕೋದೇ ಅದರಿಂದ, ನನ್ನ ಕೆಲಸನೇ ಬ್ರೋಕರ್ಶಿಪ್ ಆದ್ದರಿಂದ ನಾನು ಕೇಳ್ತೀನಿ ಅಂತಾನೆ. ಏನೂ ತಪ್ಪಲ್ಲ. ಇದು ಸ್ವಲ್ಪ ಯೋಚನೆ ಮಾಡಿದರೆ ಧರ್ಮ ಎಷ್ಟು ಸೂಕ್ಷ್ಮ, ಧರ್ಮ ಬೇರೆ ಧರ್ಮ ಸೂಕ್ಷ್ಮ ಬೇರೆ. ಇದು ಅರ್ಥ ಮಾಡಿಕೊಂಡು ಯಾವಾಗ ಜ್ಞಾನ ಕಾರ್ಯಕ್ಕೆ ನಾವು ಪರಮಾವಧಿ ಪ್ರಾಶಸ್ತ್ಯ ಕೊಡಬೇಕು. ಆಗ ಸಮಸ್ಯೆ ನಮಗೇನು ಅಂದ್ಕೊಂಡಿರ್ತೀವಿ ಆ ಸಮಸ್ಯೆ ಅಲ್ಲೇ ಅಂತ ಗೊತ್ತಾಗುತ್ತೆ, ತಕ್ಷಣ ಅನಿಸುತ್ತೆ, ಸಾಲ್ವ್ ಆಗಿದ್ದು ಗೊತ್ತಾಗುತ್ತೆ ಇವನಿಗಾಗಲಿ. ಪೂರ್ಣೋಪಿ ಸರ್ವಲೋಕಾನಾಂ ಬಲೇನ ರೋಷಸ್ತದ ವೇಷ್ಟಯಿತ್ವೈವ ತಂ ಭೀಮಂ ಸ್ಥಿತೋಸೌ ನಾಶಕತ್ಪರಂ. ಆಗ ಭೀಮ ಉತ್ತರ ಕೊಡಲೂ ಇಲ್ಲ, ಪ್ರಶ್ನೆ ಕೇಳೋ ಪ್ರಸಂಗನೇ ಬರಲಿಲ್ಲ. ಅದು ಮುಂದೆ ಏನೋ ತಿನ್ನೋ ಪ್ರಸಂಗ ಬಂತು. ಎಷ್ಟು ಪ್ರಯತ್ನ ಪಡ್ತಾನೆ, ಮಹಾಭಾರತ ಹೇಳ್ತಾರೆ, ಅದು ಹಾವಿನ ಹಲ್ಲು ಮುರಿತೇ ಹೊರತು ಭೀಮಸೇನ ಕಚ್ಚಲಕ್ಕಾಗಲಿಲ್ಲ. ಭೀಮಸೇನೆ ಪ್ರಯತ್ನ ಪಡ್ತಾ ಇಲ್ಲ, ಸುಮ್ಮನೆ ನಿಂತಿರೋದಷ್ಟೇ. ಸುಮ್ಮನೆ ನಿಂತಿದ್ದ ಭೀಮಸೇನನನ್ನು ಅಲುಗಾಡಿಸ್ಲಿಕ್ಕೂ ಆಗಲಿಲ್ಲ. ಈ ಬ್ರಹ್ಮದೇವರು ಹೇಳಿದ್ದಾರೆ, ಯಾರು ನಿನಗಿಂತ ಬಲಿಷ್ಠನಾಗಿದ್ದು ಬಿಡಿಸ್ಕೊಳ್ಳದೆ ಹೋಗ್ತಾರೋ ಆಗ ನಿನ್ನ ಬಲ ಎಲ್ಲ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಅದಿಷ್ಟು ಕೆಲಸ ಶುರುವಾಯ್ತು, ಈಗ ಶಿಫ್ಟ್ ಆಗಲಿಕ್ಕೆ ಶುರುವಾಯಿತು. ಪೂರ್ಣೋಪಿ ಸರ್ವಲೋಕಾನ ಬಲೇನ ಅನುಷ್ಠಿಸ್ತದ ವೇಷ್ಟಯಿತ್ವ ಅಂದ್ರೇನು, ಸುತ್ತಿಬಿಟ್ಟಿದ್ದಾರೆ, ಸುತ್ತಿ ಬಿದ್ದರು ಕೂಡ ತಂ ಭೀಮಂ ಸ್ಥಿತೋಸೌ ನಾಶಕತ್ಪರಂ, ನಿಂತೆ ಹೊರತು ಏನು ಮಾಡೋಕ್ಕೂ ಆಗಲಿಲ್ಲ. ಏನು ಹೌದು, ನೌಷನ್ ಮುಂದೆ ವರ್ಕ್ ಮಾಡಲ್ಲ, ನೌಷನ್ ಮುಂದೆ ವರ್ಕ್ ಮಾಡಲ್ಲ ಅಷ್ಟೇ, ಉಳಿದ ಕಡೆ ತೋರಿಸ್ಬೋದು ಅಷ್ಟೇ, ಇಲ್ಲಿ ಮಾಡೋಂಗಿಲ್ಲ. ಆ ಮಟ್ಟಿಗೆ ವೇಸ್ಟ್ ಇತ್ತು, ಅದು ನ್ಯೂಟ್ರಲೈಸ್ ಆದಾಗಾಯ್ತು, ಬೇರೆ ಕಡೆ ವರ್ಕ್ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ, ಹಾಗಾಗಿತ್ತು. ಅದೆಲ್ಲ ಶಿಫ್ಟ್ ಆಯಿತು ಭೀಮಸೇನ ದೇವರ ಹತ್ರ. ಭ್ರಾತೃ ಮಾತ್ವಾದಿಷು ಸ್ನೇಹಾತ್ ಕ್ಷಿಪ್ರಮಾತ್ಮ ಪ್ರಮೋಕ್ಷಣಂ ವಿಮೋಕ್ಷಣಂ ಇಚ್ಛನ್ನಪಿ ನಮೋಕ್ಷಾಯ ಯತ್ನಂ ಚಕ್ರೇ ವೃಕೋದರಃ. ಒಂದು ಲೌಕಿಕ ಸಮಸ್ಯೆ ಇದೆ ಇಲ್ಲಿ. ಏನದು? ಭ್ರಾತೃ ಮಾತ್ರಾದಿಷು ಸ್ನೇಹಾತ್ ಕ್ಷಿಪ್ರಂ ಆತ್ಮ ವಿಮೋಕ್ಷಣಂ. ಈ ರೀತಿ ಮಾಡ್ಬೋದಾಗಿತ್ತು. ನನಗೂ ಬೇಕಿಲ್ಲ, ಏನೂ ಬೇಕಿಲ್ಲ, ಪಾಪರೆಲ್ಲ ಕಾಯ್ತಾ ಇರ್ತಾರೆ. ಯಾರು? ಪಾಂಡವರೆಲ್ಲ ಕಾಯ್ತಾ ಇರ್ತಾರೆ, ಉಳಿದವರೆಲ್ಲ. ಅವರಿಗೆಲ್ಲ ಏನಾಗ್ಬೋದು, ಆತಂಕ ಆಗ್ಬೋದು. ಅದಕ್ಕೆ ಬಿಡಿಸ್ಕೊಂಡು ಹೋಗಿಬಿಟ್ರೆ ಹೇಳ್ತಾರೆ, ಅದ್ನಿತ ಪ್ರಾಬ್ಲಮ್ಮೇ. ಇನ್ನೊಂದು ಶಾಸ್ತ್ರ ಹೇಳುತ್ತೆ, ಆತ್ಮೀಯರಿಗೆ ದುಃಖ ಉಂಟು ಮಾಡಬಾರ್ದು ಅಂತ ಇದೆ. ಆ ದೃಷ್ಟಿಯಿಂದ ಹೋಗ್ಬೋದು, ಅದು ಹೋಗ್ಬೋದು, ಆದರೂ ಕೂಡ ಹೋಗೋದಿಲ್ಲ ನಾನು. ಯಾತಕ್ಕೆ ಅಂದರೆ ಸ್ವಲ್ಪತ್ತಾಗುತ್ತಷ್ಟೇ, ಇದೇನು ಇದಲ್ಲ, ಸ್ವಲ್ಪತ್ತಾಗುತ್ತೆ. ಬಲ ಶಿಫ್ಟ್ ಆಗಬೇಕಲ್ಲ, ಅಷ್ಟಾಗುತ್ತೆ ಹೊರತು ಅದರಿಂದ ತುಂಬ ಲಾಸ್ ಏನಿಲ್ಲ. ಆದ್ದರಿಂದ ನಾನು ತಡವಾಗಿ ಹೋದರೂ ಪರವಾಗಿಲ್ಲ ಅಂದ್ಕೊಂಡು, ಬೇರೆ ಕೆಲಸ ಆದರೆ ಆಗಲೇ ಹೋಗಬೇಕಾಗುತ್ತೆ, ಅಂಥ ಅರ್ಜೆಂಟ್ ಏನಿಲ್ಲ. ಕೆಲವು ಸಾರಸ್ಯ ಇದೆ. ಭ್ರಾತೃ ಮಾತ್ರಾದಿಶು ಇದೆ. ಬ್ರದರ್ಸು ದೊಡ್ಡವರು ಚಿಕ್ಕವರು ಇದ್ದು ಆಯಿತು, ತಾಯಿ ಬೇರೆ ಕಾಯ್ತಾ ಇರ್ತಾರೆ, ತಾಯಿ ಇಲ್ಲ ಅಲ್ಲಿ. ಅದಕ್ಕೇನು ಹೇಳಬೇಕಾಗ, ಏನು ಹೇಳ್ಬೇಕು ಉತ್ತರನ? ಮುಂದೆ ಗೊತ್ತಾಗುತ್ತೆ ಸುದ್ದಿ ಅಂತ ಅರ್ಥ. ಇವತ್ತೇ ಇರಬೇಕಾಗಿಲ್ಲ ಅಲ್ಲಿ. ತಾಯಿ ವಿಷಯ ಗೊತ್ತಾದರೂ ಕೂಡ ಏನು ಭೀಮನಿಗೆ ಹೇಗಾಗಿಬಿಡ್ತಾ, ಆಕೆಗೊಂದು ಮನಸ್ಸಿದೆ, ಭೀಮ 10 ದಿವಸದಲ್ಲೇ ಬಿದ್ದಾಗ ಏನಾಗಿಲ್ಲ ಅಂತೇಳಿ ಸ್ವಲ್ಪ ಮನಸ್ಸು ಬೇಜಾರಾಗ್ಬೋದು, ಆಗಲಿ ಏನು ಸಮಸ್ಯೆ ಇಲ್ಲ. ಆದರೆ ಎಂಥದ್ದು ಟೆಂಪರರಿ ಅಷ್ಟೇ, ಆಮೇಲೆ ಗೊತ್ತಾಗುತ್ತೆ. ಆದ್ದರಿಂದ ಅದನ್ನೂ ಮಾಡಬೇಕಾಗಿಲ್ಲ. ಎಲ್ಲ ಅರ್ಥ ಮಾಡಿಕೊಂಡ್ರೆ ಭ್ರಾತೃ ಮಾತ್ರಾದಿಷು ಸ್ನೇಹಾತ್ ಕ್ಷಿಪ್ರಪ್ರಸಾದಾಯ ನಮಃ ನೆನಪಾಗುತ್ತಲ್ಲ. ಕ್ಷಿಪ್ರಂ ಅಂತ ಹೇಳಿದರೆ ಎಲ್ಲಿ ಬರುತ್ತದು? ಯಾರು ಮಂತ್ರ ಅದು? ಗಣೇಶನ ಮಂತ್ರ. ಅದಕ್ಕೆ ಕ್ಷಿಪ್ರ ಆತ್ಮವಿಮೋಕ್ಷಣಂ ಇಚ್ಛನ್ನಪಿ, ಆದಷ್ಟಿಂದ ಹೋಗ್ಬೋದು ನಿಜ, ಆದರೆ ಮಾಡಬಾರ್ದು ಅಂತೇಳಿದ್ರು. ಇದಕ್ಕಿಂತ 2 ಧರ್ಮಗಳೇ, ಇದು ಧರ್ಮ ಅದು ಧರ್ಮ. ಯಾವುದು ದೊಡ್ಡ ಧರ್ಮ ಈಗ? ಇದು ದೊಡ್ಡ ಧರ್ಮ. ವಿದ್ಯೆಯನ್ನು ಉಪಜೀವನಕ್ಕೆ ಉಪಯೋಗಿಸಬಾರ್ದು ಧರ್ಮ ಭಾರಿ ದೊಡ್ಡದಾದ್ದರಿಂದ ಅದನ್ನು ಮಾಡಬೇಕಾಗಿಲ್ಲ. ಇಚ್ಛನ್ನಪಿ ತಮೋಕ್ಷಾಯ ಯತ್ನಂ ಚಕ್ರೇ ವೃಕೋದರಃ ಸರ್ವದೇವ ಮುನೀಂದ್ರಾಣಾಂ ತಪ ಆದಾತು ಮತ್ರಗಂ ಭ್ರಾತ್ರಾದಿಷು ಸ್ನೇಹವಶಾತ್ ನ ಸ್ಥಾತವ್ಯಂ ಇಹ ಇತ್ಯಪಿ. ಸರ್ವದೇವ ಮುನೀಂದ್ರಾಣಾಂ ತಪ ಆದಾತುಂ ಅತ್ರಗಂ. ಆ ರೀತಿ ಇರೋದರಿಂದ ಎಲ್ಲ ದೇವತೆಗಳ ಇದೆಲ್ಲ ಪುಣ್ಯ ಬರಲಿಕ್ಕೆ ಶುರುವಾಗುತ್ತಾಗ ಅವ್ರ ಪುಣ್ಯ ಶಿಫ್ಟ್ ಆಗುತ್ತೆ. ಇನ್ನೊಂದಿದೆ, ನಮಗೆ ಆ ಥರ ಏನಿಲ್ಲದೆ ಇರ್ಬೋದು, ಯಾರೋ ಕಾಯಿಸಿಬಿಡ್ತಾರೆ ಅಂತ ತಿಳ್ಕೊಂಬೇಡ. ಅವರು ಕಾಯಿಸಿದ್ದಕ್ಕೋಸ್ಕರ ಇವನಿಗೆ ಒಂದು ಪಾಪ ಬಂತು, ಇವನು ಪುಣ್ಯ ಅವ್ರಿಗೆ ಶಿಫ್ಟ್ ಆಗುತ್ತೆ. ಯಾರನ್ನು ಕಾಯಿಸಿದ್ರೂ ಅವ್ರಿಗೆ ಹೋಗ್ಬಿಡುತ್ತೆ. ನಮಗೇನು ವರ ಶಾಪ ಬೇಕಾಗಿಲ್ಲ, ಆಟೋಮೆಟಿಕ್ ಅದು. ಯಾರಿಗೆ ಅನ್ಯಾಯ ಆಗುತ್ತೋ ನ್ಯಾಯದಿಂದ ಶಿಕ್ಷೆ ಕೊಟ್ಟರೆ ತಪ್ಪಾಗೋದಿಲ್ಲ. ಯಾರಿಗೆ ಅನ್ಯಾಯ ಮಾಡ್ತಾರೋ ಉದ್ದೇಶಪೂರ್ವಕ ಅವ್ರ ಪುಣ್ಯ ಇವನಿಗೆ ಬಂದು ಇವ್ರ ಪಾಪ ಅವ್ರಿಗೆ ಹೋಗುತ್ತೆ. 2 ಡೇಂಜರ್ ಇದೆ. ಇವರು ಪುಣ್ಯ ಕಳ್ಕೊಂಡ್ಬಿಡ್ತಾನೆ, ಅವ್ರ ಪಾಪನ ತಾವು ವಾಪಸ್ ಕಟ್ಕೋಬೇಕಾಗತ್ತೆ. ಅದಕ್ಕೆ ಕಾಯಿಸಬಾರ್ದು. ಟೈಮ್ ಎಂಬುದು ಏನೋ ಅಲ್ಲ, ಅದು ಕಾಲನೇ ಯಾವಾಗ ಭಗವಂತನೇ ಕೊನೆಗೆ. ಸೊ ಟೈಮ್ ಬೆಲೆ ಕೊಡಬೇಕು ಅಂತ ಏನರ್ಥ? ಕೆಲವು ಇರ್ತಾರೆ ಭಾರಿ ಮೆಕ್ಯಾನಿಕಲ್ ಅಲ್ಲ, ಅದು ವ್ರತ. ಅದು ಒಂದು ಈ ಟೈಮ್ ಹೇಗೆ ಸಾಧನೆದಾಸಿಗೆ ಸಾಧನೆ ಕಾಯ್ತೇವಲ್ಲ, ಹರಿವಾಸರಕ್ಕೆ ಕಾಯ್ತೇವಲ್ಲ, ಅದು ಬರೀ ಕಾಲ ಕಾಯೋದಲ್ಲ. ಕಾಲನಾಮಕ ಪರಮಾತ್ಮ ಈ ವಿಧಿ ಮಾಡಿರೋದ್ರಿಂದ
ವಿಷ್ಣು ಪ್ರೀತ್ಯರ್ಥಮೇ ಮಾಡಬೇಕು. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ, ಇದೆಲ್ಲ ಜ್ಞಾನ ಇರಬೇಕು. ಆ ದೃಷ್ಟಿಯಿಂದ ಹೋಗೋದು ಬೇಡ. ಹಾಂ, ವಿನಾಕಾರಣ ಕಾಯಿಸ್ಬೇಕು. ಅವ್ರು ಇರ್ತಾರೆ, ನಾನು ದೊಡ್ಡವನು, ಲೆಟ್ ಎಮ್ ವೇಟ್ ಅಂತ ಇರ್ತಾರೆ. ಹಾಗಾಗಬಾರ್ದು. ಆ ಚಿಕ್ಕವರು ದೊಡ್ಡವರು ಪ್ರಶ್ನೆ ಬರೋದಿಲ್ಲ. ಕಾಲ ಮುಖ್ಯ. ಈಗ ಕಾಲಕ್ಕೆ ದೇವರ ಅಭಿಮಾನಿ, ಅದು ಬೇರೆ ವಿಷಯ. ಅದು ವಿಷಯ. ಅವರು ಸುಮ್ಮನೆ ಅವ್ರ ಪ್ರಾಪರ್ ರೀಸನ್, ವ್ಯಾಲಿಡ್ ರೀಸನ್ನಿಂದ ಲೇಟ್ ಆಗೋದು ತಪ್ಪಲ್ಲ. ಉದ್ದೇಶಪೂರ್ವಕ ಮಾಡಬಾರ್ದು. ಕೆಲವು ಹಾಗೆ ಮಾಡ್ತಾ ಕಾಯ್ತಾ ಬಿದ್ದರಲ್ಲಿ ಬಿಡಿ, ಏನು ಗಂಟೆ ಹೋಗುತ್ತೆ ಅಂತೇಳಿ ಹಾಗೆಲ್ಲ ಮಾಡಬಾರ್ದು. ಅದು ದುರಹಂಕಾರ. ಹಾಗೆಲ್ಲ ಮಾಡಬಾರ್ದು. ಚಿಕ್ಕವರು ದೊಡ್ಡವರು ಅನ್ಯಾಯ ಆಗಬಾರ್ದು. ಅದಕ್ಕೆ ಆ ದೀಕ್ಷೆ ಇರಬೇಕು. ಅದು ಮಾಡಿಲ್ಲ, ಅದು ಅಹಂಕಾರ, ಶಿಕ್ಷೆ ಆಯ್ತಾಗಿ ದೊಡ್ಡ ಯೋಗ ಕಳ್ಕೊಂಡ್ಬಿಟ್ಲು. ಅದು ಅಷ್ಟೇ ಅಲ್ಲ, ತುಂಬ ಪ್ರಸಂಗದಲ್ಲಿ ನಾವೇನೋ ಮಾಡೋಕ್ಕೆ ಹೋಗ್ತೇವೆ, ತುಂಬ ತಪ್ಪು. ಕಾಯಿಸೋದೊಂದು ದೊಡ್ಡ ಪ್ರತಿಷ್ಠೆ ಅಂತ ತಿಳ್ಕೊಂಡ್ಬಿಡ್ತಾರೆ. ನೋಡಿದ್ರೆ ಅಷ್ಟು ಜನ ನಾನು ಕಾದ್ರೆ ನಾನು ಭಾರಿ ದೊಡ್ಡ, ಅಷ್ಟು ಜನ ಕಾದಿದ್ರಲ್ಲ ಅದಕ್ಕೆ ನಾನು ಭಾರಿ ದೊಡ್ಡವನು, ಭಾರಿ ದೊಡ್ಡವನು, ಕಳ್ಕೊಂಡ್ಬಿಟ್ಟೆ ಪುಣ್ಯನ. ಅರ್ಥ ಆಯ್ತಾ? ಇನ್ನೂ ಕೆಲಸ ತಮಾಷೆ ಮಾಡ್ತಾರೆ. ಅನಿವಾರ್ಯವಲ್ಲ ಹೊರತು ಮಾಡಿದರೆ ಅದು ಒಳ್ಳೆ ತಿಳುವಳಿಕೆಯ ಮಾತು. ಯಾರೋ ಒಬ್ಬ ಕಾರ್ಯಕ್ಕೆ 5 ನಿಮಿಷ ಲೇಟಾಗಿ ಹೋದ, ಪ್ರಧಾನ ವ್ಯಕ್ತಿನೇ. ಆವಾಗ ಉಳಿದವರೆಲ್ಲ ಇದು ಮಾಡಿದರು. ಪಾಪ 5 ನಿಮಿಷ ತಡಾಗಿ ಬಂದೆ, ದೊಡ್ಡ ವಿಚಾರ ಅಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದ್ರು, 5 ನಿಮಿಷ ತಡಾಗಿ ಬಂದಿಲ್ಲ ನಾನೀಗ. ಎಷ್ಟು ಜನ ಕೂತಿದ್ದೀರಿ? 100 ಜನ. 100 × 5, 500 ನಿಮಿಷ ತಡ ಆಯ್ತು ನಾನು ಬಂದಿತ್ತು. ಅರ್ಥ ಆಯ್ತು ನಿಮಗೆ? 500 ನಿಮಿಷ ತಡ ಆಯಿತು. ಅದು ಈ ಎಚ್ಚರ ಇರಬೇಕು. ಆದರೂ ಬರ್ಲಿಕ್ಕೆ ದೊಡ್ಡ ವ್ಯಾಲಿಡ್ ರೀಸನ್ ಇತ್ತು ಪಾಪ, ಅದು ತಪ್ಪಲ್ಲ. ಬಟ್ ಆ ಲೆಕ್ಕ ಯಾವ ರೀತಿ ಹಾಕಬೇಕು? ಒಬ್ಬರದೇ ಅಲ್ಲ ಟೈಮ್. ಎಷ್ಟು ಜನ ಟೈಮ್ ಅದು? ಅಷ್ಟು ಜನ ಟೈಮು ಸೇರಿ. ಬಟ್ ವ್ಯಾಲಿಡ್ ರೀಸನ್ ಇತ್ತು. ಅವಾಗ ಅದಕ್ಕಿಂತ ದೊಡ್ಡ ಕೆಲಸ ಯಾವುದೋ ಒಂದು ಇತ್ತು ಅಂತ ತಿಳ್ಕೊಬೇಡ. ದಿನ ಯಾರೋ ದೊಡ್ಡವನ್ನ ಕಾಯೋ ಪ್ರಸಂಗ ಇತ್ತು, ಆಗ ದೋಷ ಆಗಲಿಲ್ಲ. ಅರ್ಥ? ಆಗ ದೋಷ ಅನಿಸೋದಿಲ್ಲ. ತಾನು ಪರ್ಪಸ್ಲಿ ಮಾಡಬೇಕು. ಒಟ್ಟು ತಾತ್ಪರ್ಯ ಏನು ಅಂದರೆ ಧರ್ಮಗಳ ಮೇನ್ ಕಾನ್ಸೆಪ್ಟ್ ಇರೋದು ಪರ್ಪಸ್ನಲ್ಲಿ. ಇಂಟೆನ್ಷನ್ಲಿ ಮಾಡಿದಾಗ ಮಾತ್ರನೇ ಪುಣ್ಯನೂ ಬರೋದು, ಇಂಟೆನ್ಷನ್ಲಿ ಮಾಡಿದಾಗ ಮಾತ್ರನೇ ಪಾಪನೂ ಬರೋದು. ಅದು ಎಂದು ಕೂಡ ನಾವು ಸುಮ್ಮನೆ ಆಕಸ್ಮಿಕ ಮಾಡಿ ಪುಣ್ಯ ಕಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಮನ್ಮಾನಃ ಕಾಲತೋ ಭಂಗಂ ಸ್ವಯಮೇವೈಷ ಯಾಸ್ಯತಿ. ಏನೇ ಇದ್ದರೂ ಕೂಡ ಕಾಲತಃ, ಇಲ್ಲಿ ಕಾಲ ಅಂದರೆ ದೇವರ ಅನುಗ್ರಹ. ಅದು ಸ್ವಲ್ಪ ಹೊತ್ತಿಗೆ ಹೋಗಿ ಬಲ ಮುಗಿದ ತಕ್ಷಣ ಕಥೆ ಮುಗೀತು. ಭೀಮನ ಬಲ ಎಷ್ಟಿದೆ ಈಗ? ಹಾಗೆ ಬಿದ್ದು ಹೋಗ್ತಾನೋ, ಹೇಗೆ ಅಜಗರ ತಾನೇ ಬಿಟ್ಟುಬಿಡ್ತಾನೆ. ಏನು ಮಾಡೋ ಪ್ರಸಂಗ ತಾನು ಬಿದ್ದು ಹೋಗ್ತಾನೆ, ಅವನೇ ಕೆಳಗೆ ಬಿದ್ದುಬಿಡ್ತಾನೆ. ಆದ್ದರಿಂದ ನಾನೇನು ಕಷ್ಟಪಡಬೇಕಾಗಿಲ್ಲ, ಸ್ವಲ್ಪ ಹೊತ್ತು ಸರಿ ಹೋಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ. ಮನ್ಮಾನಃ ಕಾಲತೋ ಭಂಗಂ ಸ್ವಯಮೇವೈಷ ಯಾಸ್ಯತಿ. ಆಜ್ಞೆಯ ವಾಸುದೇವಸ್ಯ ದಾರ್ಢ್ಯ ದೇಹಸ್ಯ ಮೇ ತಥಾ. ದೇವರ ಆದೇಶ ಇದು. ನನ್ನ ದೇಹ ವಜ್ರಕ್ಕಿಂತ ಕಠಿಣ, ಇವನೇನು ಮಾಡೋಕ್ಕೆ ಬರೋದಿಲ್ಲ. ಸ್ರಸ್ತಾಂಗೇ ಪತಿತೆ ಸರ್ಪೇ ಯಾಸ್ಯಾಮೀತಿ ವಿಚಿಂತಯನ್. ಆದ್ದರಿಂದ ಸ್ರಸ್ತ ಅಂಗೆ, ಸ್ರಸ್ತ ಅಂದರೆ ತನ್ನ ಶಕ್ತಿ ಕುಸಿದು, ತನ್ನ ಶಕ್ತಿ ಕಡಿಮೆ ಆಗಿಬಿಟ್ಟು ಸರ್ಪಕ್ಕೆ ತಾನೇ ಕೆಡಬಿಡೋದು. ಅವ ಆರಾಮ ಹೋಗ್ಬೋದು ನಾನು ಅಂಥೇಳಿ ವಿಚಿಂತನಂ, ವಿಚಿಂತಯನ್. ಇಲ್ಲಿ ವಿಷ್ಣುಂ ಚಿಂತಯನ್, ಸುಮ್ಮನೆ ಯೋಚನೆ ಮಾಡ್ತಾ ಕೂತ ಅಂತ ಅರ್ಥ ಅಲ್ಲ. ವಿ ಅಂದರೆ ಪರಮಾತ್ಮನ ಹೆಸರು. ಆದ್ದರಿಂದ ಆ ಚಿಂತನೆ ಮಾಡಿ ದೇವ್ರ ಧ್ಯಾನ ಮಾಡ್ತಾ ಇಟ್ಕೊಂಡ್ಬಿಟ್ರು. ಈ ನಮಗೆ ಅರ್ಥ ಆಗುತ್ತೆ. ದ್ರೌಪದಿ ದೇವಿ ಕೂಡ ಏನು ಮಾಡಿದ್ರಾಗ ಸ್ವಭಾವಾನ್ ನತದಿಚ್ಛಯ ವಿಕೃಷ್ಯಮಾಣೆ ವಸನೇತ ಕೃಷ್ಣ ಸಸ್ಮಾರ ವಿಷ್ಣು ಸುವಿಶೇಷತೋಪಿ. ಅವ್ರು ಭಾರಿ ಸ್ತೋತ್ರ ಮಾಡಿದರು ದ್ರೌಪದಿ ದೇವಿ. ಅದು ಯಾವುದಕ್ಕೋಸ್ಕರ? ಫಲಾಪೇಕ್ಷೆಯಿಂದಲ್ಲ, ಸಹಜವಾಗಿ ಮಾಡಿದರೆ ಹೊರತು ಬೇರೆ ಅಲ್ಲ. ಇದು ಭೀಮಸೇನ ಹಾಗೆ ಮಾಡಿದ್ದೀಗ. ತಸ್ಥೌ ಭೀಮೋ ಹರಿಂ ಧ್ಯಾಯನ್ ಸ್ವಭಾವಾನ್ ನತದಿಚ್ಛಯ. ಹೀಗೆ ದೇವರನ್ನು ಧ್ಯಾನ ಮಾಡ್ತಾ ಭೀಮಸೇನ ಸ್ವಾಭಾವಿಕವಾಗಿ ದೇವರ ಧ್ಯಾನ ಮಾಡಿದ್ದೇ ಹೊರತು ನತದಿಚ್ಛಯ ಯಾವುದಕ್ಕೋಸ್ಕರ ಮಾಡಲಿಲ್ಲ? ಬಿಡುಗಡೆಯನ್ನು ಬಯಸಿ ಮಾಡಲಿಲ್ಲ. ಬಹಳ ಮುಖ್ಯವಾದ ಅಂಶ ಇದು. ಟೆಸ್ಟಿಂಗ್ ಪೀರಿಯಡ್ ಇವೆಲ್ಲ ಕೂಡ. ಇಂಥ ಎಲ್ಲರೂ ಸರಿ ಇದ್ದಾಗ ಧರ್ಮಾಚರಣೆ ಮಾಡ್ತಾರೆ ಅಂದರೆ ದೊಡ್ಡ ವಿಚಾರ ಅಲ್ಲ. ಆಪತ್ಕಾಲ ಇದ್ದಾಗ ಧರ್ಮಾಚರಣೆ ಮೇಲೆ ಏನಾಗುತ್ತದೋ ಭಾಳ ಅದು ತಪಸ್ಸಾಗ, ಅದು ವ್ರತ ಅಂದರೆ ಅದು. ಮಠಕ್ಕೆ ಹೋದ ದಿವಸ ಊಟಕ್ಕೆ ಹೋಗ್ತಿದ್ದ ದಿವಸ ವ್ರತ ಅಡಿಗೆ ಮಾಡ್ತಿದ್ರು ಅಷ್ಟೇ. 1 ತಿಂಗಳು ಹೋದ 1 ತಿಂಗಳು ವ್ರತ ಅಡಿಗೆ ಮಾಡಿದರು. ವ್ರತ ಮಾಡ್ತೀರಾ ಅಂದು ಇಲ್ಲ ಅಂತ ಹೇಳಿದವ್ರು ಹೇಳ್ಬೇಕು, ವ್ರತ ಮಾಡೋದಿಲ್ಲ ನಾನು ಮತ್ತು ಅದ್ರ ಬೇರೆ ಅನ್ನ ಎಲ್ಲ ತಿಂತೀರ ಅಷ್ಟೇ ಅಂತ ಹೇಳಿದ. ಅಷ್ಟೇ, ಹಾಗಲ್ಲ. ವ್ರತ ಅಡಿಗೆಲ್ಲ ಅಂದರೆ ಊಟನೇ ಮಾಡೋದಿಲ್ಲ, ಅದು ವ್ರತ. ವ್ರತಡಿ ಹೋದ ಯಾರ್ದ ಮನೆಗೆ ಹೋದ್ರೆ ವ್ರತ ಅಡಿಗೆ ಮಾಡಿರಲಿಲ್ಲ, ಆಪತ್ಕಾಲ ಅಂತ ಊಟ ಮಾಡೋಂಗಿಲ್ಲ, ಹೌದಲ್ಲ? ಸರಿ, ಹಾಗಿದ್ರೆ ಇದು ಎಷ್ಟಾಗುತ್ತೆ? ಯಾವ್ದು ಬರುತ್ತೆ ವ್ರತದಲ್ಲಿ? ಹಾಗಿದ್ರೆ ಅನ್ನ ಅಂತೂ ಬರುತ್ತೆ, ಸರಿ, ತೊಗೊಳ್ತೀರಿ ಅವರು ತುಳು ತೊಗೊಳೋದಿಲ್ಲ. ಮೊಸರದ್ದು ಹಾಕಿ ಮಜ್ಜಿಗೆ ಎಲ್ಲ ಬರುತ್ತಲ್ಲ, ಯೋಚನೆ ಆ ರೀತಿ ಮಾಡೋ ಅದು ವ್ರತ. ಅದು ಇವತ್ತೇನಿಲ್ಲ ಆಪತ್ಕಾಲ ಅಂತ ಹೇಳಿದ ತಿಂದು ಹಾಕಿಬಿಟ್ಟ, ಅದಲ್ಲ ಅದು. ಅದು ಟೆಸ್ಟಿಂಗ್ ಪೀರಿಯಡ್. ಆಪತ್ತು ಅಂದರೆ ಬಿಡ್ಲಿಕ್ಕಲ್ಲ, ಅದು ಫಸ್ಟ್ ಪರೀಕ್ಷೆ ಮಾಡಲಿಕ್ಕೆ. ಪರೀಕ್ಷೆ ಆಗ ಅನಿವಾರ್ಯವಾದಾಗ ಏನು ಮಾಡಬೇಕಾಗ ಆಗ ಆಪದ್ಧರ್ಮ. ಅನಿವಾರ್ಯವಾಗದ ಆಪದ್ಧರ್ಮನೇ ಹೊರತು ಆಪತ್ಕಾಲದಲ್ಲಿ ವ್ರತ ಬಿಡಬೇಕು ಅಂತಿದ್ದರೆ ಆಪತ್ಕಾಲದಲ್ಲಿ ವ್ರತ ಮಾಡದೇ ಇರೋರು ಇರ್ತಾರೆ. ಮನೆಗೆ ಹೋಗ್ಬಿಡ್ತೀರಿ ಊಟಕ್ಕೆ ಅಂತಾರೆ. ಯಾಕೆ ಇಷ್ಟಲ್ಲಿ ಊಟ ಮಾಡೋದಕ್ಕಿಂತ ಮನೆಗೆ ವ್ರತದಲ್ಲಿ ಆಗಲೂ ಮಾಡಲ್ಲ ಕೆಲವರು. ಯಾಕೆಂದರೆ
ಸಿಕ್ಕಾಕೊಂಡ್ಬಿಡ್ತೀನಿ ಮನೇಲಿ ಫಸ್ಟ್. ಎಷ್ಟೋ ಕಡೆಗೆ ಎಲ್ಲರಿಗೂ ವಿಷಯ ಅಲ್ಲ ಅದು, ವಸ್ತುಸ್ಥಿತಿ ಇರುತ್ತೆ. ಸಿಗೋರು ಇದ್ದಾರೆ, ಆದರೆ ಕೆಲವರು ಇಂಥವ್ರು ಅದು ವೃತ್ತಿ ಅವ್ರ ಪಾಲಿಗೆ ಅಷ್ಟೇ. ಪೂಜೆ ಎಲ್ಲ ವೃತ್ತಿ ಅದು. ಇದು ನನ್ನ ಇಷ್ಟ, ಹಾಗಿರಬಾರ್ದು. ವೃತ್ತಿಗೆ ನ್ಯಾಯ ಸಲ್ಲಿಸ್ಬೇಕಲ್ಲ, ವೃತ್ತಿಗೆ ನ್ಯಾಯ ಸಲ್ಲಿಸೋದಿದೆ. ಆ ವೃತ್ತಿ ತಕ್ಕಂತೆ ನಡ್ಕೋಬೇಕಲ್ಲ ಅವನು. ಆದಷ್ಟು ನಡ್ಕೊಳ್ಳೋದೇ ಹೋದರೆ ಅದು ವೃತ್ತಿಗೂ ಮೋಸನೇ, ಮಾಡೋಂಗಿಲ್ಲ. ಮೊದಲೇ ಹೇಳ್ಬಿಡ್ಬೇಕು, ನನಗೆ ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ, ಸರಿ ಇಲ್ಲ ಅಂತಾರೆ ಹೊರಟ್ಬಿಡ್ಬೇಕಂತ. ಇಲ್ಲ ಅನ್ನಬಾರ್ದು ಅಂತೇಳಿ ಒಪ್ಕೊಂಡ್ಬಿಟ್ಟು ಮಾಡಿದರೆ ಮೋಸ. ಅವೆಲ್ಲ ನಡೀತಿರೋದಕ್ಕೆ ಇವತ್ತು ಕಲಿಯುಗ ಅಂತ ಕರೆಯೋದು. ಸರಿಯಾಗಿ ನಡೆಯೋದಾಗಿದ್ದರೆ ಕೃತಯುಗನೇ ಆಗ್ತಿತ್ತು. ಹೀಗೆ ಹೇಳ್ತಾರೆ, ಪೂರಿತೆ ಶಸ್ತ್ರಾಂಗೆ ತದೈವ ಬ್ರಹ್ಮವಚನಾತ್ ಪೂರ್ವೋಕ್ತಾತ್ ಕೇಶವಾಜ್ಞೆಯ ಬಲಂ ತಪಶ್ಚ ಸರ್ವಸ್ಯ ತಸ್ಥಂ ಆಯಾದೃಕೋದರಂ. ಅಷ್ಟಕ್ಕೆ ಸರಿಯಾಗಿ ಬ್ರಹ್ಮದೇವರ ಮಾತು, ದೇವರ ಆದೇಶದಂತೆ ನಹುಷರ ಎಲ್ಲ ಬಲವರು ಶಿಫ್ಟ್ ಆಗೋಯ್ತು. ಇನ್ನೇನು ಬಾಕಿ ಉಳಿದಿಲ್ಲ, ಪೂರ್ತಿ ಬಂದಾಯಿತು. ಪೂರಿತೆ ನಹುಷಸ್ಥೇನ ತಪಸಾ ಚ ಬಲೇನ ಚ ಭೀಷ್ಮೇ ಸ ನಹುಷೋಪ್ಯಾಸಿ ಸ್ರಸ್ತಭೋಗಶ್ಚನೈಶ್ಚನೈ ಪೂರಿತೆ ನಹುಷಸ್ಥೇನ ತಪಸಾ ಚ ಬಲೇನ ಚ. ಇಲ್ಲಿ ತಮಾಷೆ ನೋಡಿ, ನಹುಷನಿಗೆ ಬಲ ಬಂತು, ಬುದ್ಧಿ ಕೆಟ್ಟೋಯ್ತು, ಹೌದಲ್ಲ? ಅಷ್ಟು ಬಲ ಭೀಮನಿಗೆ ಶಿಫ್ಟ್ ಆಯಿತು. ಭೀಮಸೇನ ಏನು ಚೇಂಜ್ ಆಗಿಲ್ಲ. ಯಾತಕ್ಕೆ? ನೀವು ಎಷ್ಟು ಬಕೆಟ್ ಒಯ್ದ್ರಿ, ಇವತ್ತು ಸಮುದ್ರಕ್ಕೆ ಹಾಕಿದ್ರೆ ಏನಾಗುತ್ತದು? ಏನು ಸ್ವಲ್ಪ ಜಾಸ್ತಿ ಆಗಲಿಲ್ಲ ಅಂತ ಕೇಳ್ಬೇಕು. ಒಂದು ಬಕೆಟ್ ಜಾಸ್ತಿ ಆಗಿರ್ಬೋದು ಅಂತ ಕೇಳಿದರೆ ಆಗಿಲ್ಲ. ಇದು ಎಷ್ಟು ನದಿಗಳೇ ಹೋದರೂ ಆಗಲ್ಲ. ಎಂಥ ನದಿಗಳು ಹೋಗುತ್ತೆ. ಗಂಗಾ ನದಿ ಭಾರಿ ದೊಡ್ಡ ನದಿಗಳು, ಪ್ರವಾಹ ಕಾಲದಲ್ಲಂತೂ ನೋಡೋಕ್ಕಾಗಲ್ಲ. ಬ್ರಹ್ಮಹತ್ಯ ಸಮುದ್ರ ಮತ್ತು ಹಾಗೆ ಇರೋದು. ಆಶ್ಚರ್ಯ ಅಂತ ಕೇಳಿ ಅಷ್ಟು ನೀರು ಎಲ್ಲಿ ಹೋಯ್ತು ಗೊತ್ತಾಗೋದೇ ಇಲ್ಲ. ಗೊತ್ತಾಯ್ತಾ? ತುಂಬ ಜಾಸ್ತಿ ನೀರಿದ್ದಾಗ ಅದಕ್ಕೆ ತುಂಬ ಜಾಸ್ತಿ ಹಾಲಿಗೆ ಒಂದು 2 ಕೊಡ ನೀರು ಹಾಕಿದ್ರು ಏನಾಗಲ್ಲ, ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್ ಇದ್ದಾಗಿರುತ್ತೆ. ಇವು ಲೀಟ್ರಿಗೆ ಅರ್ಧ ಲೀಟ್ರ್ ಹಾಕ್ತಾರಲ್ಲ, ಫಜಿತಾ ಆಗ್ಬಿಡೋದು. ಅದು ರಾಶಿಗೆ ಹಾಕ್ತಾರೆ, ಅದು ಬೇರೆ. ಆದರೂ ಹಾಕಬಾರ್ದು, ಆ ವಿಚಾರ ಬೇರೆ. ಅದು ಗೊತ್ತಾಗಬಾರ್ದು, ಅಲ್ಲೇ ಮಾಡಿಬಿಟ್ಟಿರ್ತಾರೆ ಕೆಲಸನ. ಗತೇ ಭೀಮೇ ನಿಮಿತ್ತಾನಿ ಇತ್ತಾಗ ಈ ಕಡೆ ಏನಾಯ್ತು ಹೇಳ್ತಾರೆ. ನಿಮಿತ್ತಾನಿ ದೃಷ್ಟ್ವಾ ರಾಜ ಯುಧಿಷ್ಠಿರ ಪಪ್ರಚ್ಚ ಕ್ವಗತೋ ಭೀಮಃ ಇತಿ ಕೃಷ್ಣಾಂ ಚಲನ್ಮನಾಹ. ಭೀಮಸೇನ ಎಷ್ಟೊತ್ತಾರು ಬರಲಿಲ್ಲ, ಆಗಲೇ ಶುರುವಾಯಿತು. ಹಿಂದೆ ಶುರುವಾಯಿತು, ಏನೋ ಆಗ್ತಾಯಿದೆ ಒಂದು ಅಂತೆ. ಧರ್ಮರಾಜ ಯಾವಾಗಲೂ ವಾಚ ಮಾಡ್ತಿದ್ದ. ದೃಷ್ಟ್ವಾ ರಾಜ ಯುಧಿಷ್ಠಿರ ಪಪ್ರಚ್ಛ ಕ್ವಗತೋ ಭೀಮಃ. ಯಾವಾಗಲೂ ಭೀಮನ ಮೇಲೆ ಕಣ್ಣು ಧರ್ಮರಾಜನಿಗೆ. ಗೊತ್ತಾಯ್ತಾ? ಭೀಮ ಎಲ್ಲಿದ್ದಾರೆ ಅಂತ ಹೇಳಿದ್ದಾರೆ, ಬರಿಕದೇ ಭೀಮನಿಂದ. ಅದಕ್ಕೆ ವಾಯುದೇವರ ಮೇಲೆ ಕಣ್ಣಿರ್ಬೇಕು ಯಾವಾಗಲೂ. ಅದಕ್ಕೆ ಧರ್ಮರಾಜನಿಗೆ ಅಷ್ಟೆಲ್ಲ ಏನೋ ಕೆಲವು ತಪ್ಪುಗಳು ಮಾಡಿದರೂ ಕೂಡ ಎಲ್ಲ ಮ್ಯಾನೇಜ್ ಆಗಿ ವಿಶ್ವವಿಖ್ಯಾತರಾಗಲಿಕ್ಕೆ ಕಾರಣ ಸದಾ ಭೀಮನ ಕಡೆಗೆ ಗಮನ. ನಾವು ಮಧ್ವಾಚಾರ್ಯ ಕಡೆಗೆ ಗಮನ ಇಟ್ಟುಬಿಟ್ರೆ ಯಾವಾಗಲೂ ಕೆಲಸ ಆಗ್ತಾನೇ ಇರುತ್ತೆ. ನಿಮಿತ್ತಾನಿ ದೃಷ್ಟ್ವಾ ರಾಜ ಯುಧಿಷ್ಠಿರ ಪಪ್ರಚ್ಛ ಕ್ವಗತೋ ಭೀಮಃ ಇತಿ ಕೃಷ್ಣಾಂ ಚಲನ್ಮನ. ಮಾತೆತ್ತರು ಯಾರು ಕೇಳಬೇಕು? ಮತ್ತೆ ದ್ರೌಪದಿನೇ ಕೇಳಬೇಕು. ಎಲ್ಲಿ? ತಕ್ಷಣ ಹೇಳಿಯಾಯಿತು, ಈ ಕಡೆ ಬೇಟೆಗೆ ಹೋಗಿತ್ತು ಅಂತ ಹೊರಟ. ಯಾತಂ ಮೃಗಾರ್ಥಂ ಸನಿಶಮ್ಯ ತಸ್ಯಾಹ ತದೂರು ವೇಗಾತ್ ಪತಿತಾನ್ ನಗೇಂದ್ರಾನ್ ದೃಷ್ಟ್ವಾ ಪಥಾತೇನ ಯಯೌ ಸ ತತ್ರ ದೃಷ್ಟ್ವಾ ಚ ಸರ್ಪಾವೃತವನ್ನ ಪೃಚ್ಛತೆ. ಓ, ಬೇಟೆಗೆ ಹೋಗಿರೋ ಬಂದೇ ಇಲ್ವಾ, ನೋಡ್ತೀನಿ ಅಂತ ಹೊರಟ. ಎಷ್ಟು ಭೀಮಸೇನ ಬಗ್ಗೆ ಅಂದರೆ ಇದ್ದರೆ ನೋಡೋದಲ್ಲ, ಇದು ಹುಡ್ಕೊಂಡು ಹೋದ. ಅಲ್ಲೂ ಕೂಡ ಅಷ್ಟೇ, ಕೂತ್ಕೊಂಡು ಗಂಧಮಾಲ ಅಲ್ಲಿ ಹೋದ, ಮೇಲೆ ಇಲ್ಲಿ ಹೋದ, ಇದ್ದಲ್ಲಿ ಹೋಗ್ತಿರ್ಬೇಕು. ಅದು ಆ ಥರ ದೊಡ್ಡ ದೀಕ್ಷೆಯಾಗಿತ್ತು. ದೃಷ್ಟ್ವಾ ಪಥಾತೇನ ಯಯೌ ಸ ತತ್ರ. ಒಂದು ಪ್ರಶ್ನೆ, ಯಾರು ಗುರ್ತು ಹೇಳ್ತಾರೆ ಇಲ್ಲಿ ಹೋಗಿದ್ದು ಅಂತ? ಹೇಗೆ ಗೊತ್ತಾಗಬೇಕೀಗ? ಅರ್ಥ ಆಯ್ತಾ? ಭೀಮಸೇನ ಹೋಗಿದ್ದ ದಾರಿ ಗುರ್ತು ಅಂದರೆ ಸಾಲು ಹೊರ ಬಿದ್ದಿರ್ತಿದ್ವು ಅಂತ. ಭೀಮ ಕಾಲೆತ್ತಿದ ತಕ್ಷಣ ಗಾಡಿಗೆಲ್ಲ ಉಳಿ ಬಿಡ್ತಾಯಿದ್ವು. ಅರ್ಥ ಆಯ್ತಾ? ಅದೇ ಗುರ್ತು. ದಿವಸ ಬಿಡ್ತಿತ್ತು, ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದರೆ, ಫ್ರೆಶ್ ಆಗಿ ಬಿದ್ದಿದ್ರೆ ಆ ದಾರಿ ಅಂತ ಅರ್ಥ. ಫ್ರೆಶ್ ಆಗಿ ಬಿದ್ದಿದ್ರೆ ಅದು, ಫ್ರೆಶ್ ಆಗಿ ಗೋಬ ಹಚ್ಚಿದಾರೆ ಈ ಊಟ ಆಗಿದೆ ಅಂತ ಅರ್ಥ. ಒಣಗೋಗಿಬಿಟ್ಟಿದ್ರೆ ತುಂಬ ಹೊತ್ತಾಗಿರ್ಬೋದು. ಸೊ ಫ್ರೆಶ್ನೆಸ್ ಗೊತ್ತಾಗುತ್ತೆ. ಅವತ್ತು ಬಿದ್ದ ಬರ ಏನಾಗಿರುತ್ತೆ? ಯಾವಾಗಲೂ ಎಲೆಗಳೆಲ್ಲ ಹಾಗೆ ಇರುತ್ತೆ, ಏನಾಗಿರೋದಿಲ್ಲ. ಸ್ವಲ್ಪ ದಿವಸ ಏನಾಗೆಲ್ಲ ಒಣಗೋಗ್ಬಿಟ್ಟಿರುತ್ತೆ ಆಗಲೇ. ಸೊ ಭೀಮಸೇನ, ಇದು ಭೀಮಸೇನ ವೈಶಿಷ್ಟ್ಯವನ್ನು ಹೇಗೆ ಹೇಳ್ತಾರೆ ಮಹಾಭಾರತ ಅಂದರೆ, ಕಾಲೆತ್ತಿಟ್ಟಾದರೆ ಆ ಗಾಳಿಗೆ ಬಿಡಬೇಕು. ಇದು ನಿಜವಾದ ಶಕ್ತಿ. ದೃಷ್ಟ್ವಾ ಪಥಾತೇನ ಹೇಳ್ತಾರೆ, ತದೂರು ವೇಗಾತ್ ಪತಿತಾನ್ ನಗೇಂದ್ರಾನ್. ಸಣ್ಣ ಪುಟ್ಟ ಮರಗಳ ನಗ ಇಂದ್ರ, ದೊಡ್ಡ ದೊಡ್ಡ ಮರಗಳೆಲ್ಲ ಬಿಡ್ತಾಯಿದ್ವು ಭೀಮಸೇನ ಕಾಲಿಟ್ಟಾಗ. ಅಲ್ಲಿ ಹೋಗ್ತಾ ಇದ್ದಿದ್ದು. ಮತ್ತು ಯಥಾ ಪ್ರಕಾರ ಪರಿಸರ ಹಾಳು ಮಾಡಿದ ಅಂತ ಹೇಳ್ಕೊಬಾರ್ದು. ಏನವೆಲ್ಲ ರಾಕ್ಷಸರ ರೂಪದಲ್ಲಿ ಬೆಳೀತಿರ್ತಾರೆ. ರಾಕ್ಷಸರವರೆಲ್ಲ ಸಾಯ್ತಾ ಇದ್ದದ್ದು, ಬೇರೆಯವರೆಲ್ಲ. ಅದಕ್ಕೆ ಗಮನಾಸನ ಸಂಕಥಾದಿ ಲೀಲಾಹ. ಅವ್ರು ಓಡಾಡೋದೇ ದೊಡ್ಡ ತಪಸ್ಸು. ಓಡಾಡಿದರೆ ದುಷ್ಟರು ಸಾಯ್ತಾ ಇದ್ದರು, ಓಡಾಡಿದರೆ ಒಳ್ಳೆಯವರು ಉದ್ಧಾರ ಆಗ್ತಿದ್ರು. ಅದಕ್ಕೆ ಗಮನವೇ ತಪಸ್ಸು. ಅವರು ನಿಂತರೆ ಕೂತರೆ ಏನೇ ಮಾಡಿದರೆ ವಾಯುದೇವರಿಗೆ ಏನದು, ಅದು ನೆನೆಸ್ಕೊಂಡ್ರೆ ನಮಗೆ ಮೋಕ್ಷ ಆಗುತ್ತೆ ಅಂತಾಳೆ. ಅವರಿಗೆಲ್ಲ ಈ ರೀತಿ ನಡೀತಾ ಇದ್ದರು ವಾಯುದೇವರು, ಭೀಮಸೇನ ದೇವರು, ಹನುಮಂತ, ಮಧ್ವಾಚಾರ್ಯರು ಅಂದರೆ ಮೋಕ್ಷಕ್ಕೆ ಸಾಧನ ಆಗ ಜ್ಞಾನ ಕೊಡ್ತಾರೆ ಅಂತ ಹೇಳ್ತಾರೆ. ಅದು ಅವರು ಯುನಿಕ್ ಗ್ರೇಟ್ನೆಸ್.
ನಿಶಮ್ಯ ತಸ್ಯಾಸ್ತದೂರು ವೇಗಾತ್ ಪತಿತಾನ್ ನಗೇಂದ್ರಾನ್ ದೃಷ್ಟ್ವಾ ಪಥಾತೇನ ಯಯೌ ಸತತ್ರ ದೃಷ್ಟ್ವಾ ಚ ಸರ್ಪಾವೃತವನ್ನು ಪೃಚ್ಛತ್. ಅದು ಮೋಸ ಕರೆಕ್ಟಾಗಿ ಹೋದ, ಅಲ್ಲಿಗೆ ಹೋದ ಭೀಮಸೇನ ಇದ್ದಲ್ಲಿಗೆ. ಅಲ್ಲಿ ನೋಡ್ದಾನೆ ಹಾವು ಹಿಡ್ಕೊಂಡಿದೆ. ಆಗ ಹಾವಿನ ಶಕ್ತಿ ಮುಗಿದೋಗಿದೆ. ಸ್ವಲ್ಪ ತಡ ಅದೇ ಬಿಟ್ಬಿಡ್ತಾ ಇತ್ತು. ಅದು ಹೋಗಿ ನೋಡ್ದ. ತತ್ಕಾರಣಂ ನಹುಷಾತ್ ಸರ್ವಮೇವ ಶುಶ್ರಾವ ತತ್ಪ್ರಶ್ನವಶೇಷತಶ್ಚ ಭ್ರಾತೃಸ್ನೇಹಾತ್ ವ್ಯಾಕರೋದ್ಧರ್ಮಸೂನು ತದೈವ ಸೋಪ್ಯಾರುಹತ್ ಸ್ವರ್ಗಲೋಕಂ. ತತ್ಕಾರಣಂ ನಹುಷಾತ್ ಸರ್ವಮೇವ ಶುಶ್ರಾವ. ಇನ್ನೊಂದು ಸ್ವಾರಸ್ಯ ಇದೆ ಇಲ್ಲಿ. ಭೀಮ ಇಬ್ಬರ ಬಗ್ಗೆ ಒಂದು ಮಾತೇನು ಅಂದರೆ, ಸರ್ಪ ಮಾತಾಡಿತು, ಭೀಮಸೇನಿಗೆ ಗೊತ್ತು. ಪ್ರಶ್ನೆ ಕೇಳ್ತಾ ಹೋಯ್ತು, ಭೀಮಸೇನ ಉತ್ತರ ಕೊಡಲಿಲ್ಲ ಅದಕ್ಕೆ. ಸರ್ಪದ ಭಾಷೆ ಭೀಮಸೇನಿಗೆ ಗೊತ್ತು. ಆಯಿತಾ? ಈಗ ಧರ್ಮರಾಜನಿಗೂ ಗೊತ್ತಿತ್ತು ಅದು ಸರ್ಪದ ಭಾಷೆ. ಇಂಥವ್ರು ರಾಜರಾಗಬೇಕು ಅಂತ ಅರ್ಥ. ಈ ಶ್ರೀಪಾದ ಎಲ್ಲರೂ ಸರ್ಪ ಭಾಷೆ ಗೊತ್ತಿರಬೇಕು, ಆ ಭಾಷೆ ಗೊತ್ತಿರಬೇಕು, ಇಲ್ಲದವ್ರು ಉಪಯೋಗ ಇಲ್ಲ. ಆ ದೃಷ್ಟಿಯಿಂದ ಧರ್ಮರಾಜ ಎಷ್ಟು ವಿವೇಕಿಯಾಗಿದ್ದ. ಆಚಾರ್ಯರಿಗೆ ತುರುಷ್ಕ ಭಾಷೆಯ ಮಾತಾಡಲಿಲ್ಲ, ಅದನ್ನು ಮಧ್ವರೂಪದಲ್ಲಿ ಅಲ್ಲಿ ಮಾತಾಡಿದರು, ಇಲ್ಲಿ ಹಾವಿನ ಜೊತೆ ಮಾತಾಡಿದರು. ಎಲ್ಲ ನೋಡಿದರೆ ಎಷ್ಟು ಸ್ವಾರಸ್ಯ. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಿದ್ರೆ ಎಷ್ಟೆಷ್ಟು ವಿಷಯ ಗೊತ್ತಾಗುತ್ತೆ. ಅವ್ರ ಹಿರಿಮೆ ಗೊತ್ತಾಗಲೇ ಅನೇಕ ಮುಖಗಳು. ತ್ರಸ್ಪಶ್ಚ ವಶೇಷತಶ್ಚ ಅದು ಮಾತಾಡ್ದ, ಅದು ಉತ್ತರ ಕೇಳಿದ, ತನ್ನ ಕಥೆ ಹೇಳ್ಕೊಂಡ. ನಹುಷ ನಾನು ಶಾಪ ಬಂದಿದ್ದರೆ ಹೇಳ್ಕೊಂಡ. ಆಗ ಬಿಡುಗಡೆಗೆ ಏನು ಮಾಡಬೇಕು ಅಂದರೆ ಪ್ರಶ್ನೆಗೆ ಉತ್ತರ ಕೊಡಬೇಕು. ಯಾರು ಬಿಡುಗಡೆಗೆ? ಭೀಮನ ಬಿಡುಗಡೆಗೆ. ಈತಿರೋದು ಧರ್ಮರಾಜನ ಭಯ ಏನಾಗುತ್ತೆ. ಇಷ್ಟೆಲ್ಲ ಕೇಳಿ ಎಲ್ಲ ಮಾಡಿದರೂ ಕೂಡ ಒಳಗೆ ಆತಂಕ ಇದು. ಯಾವತ್ತು 90 ವರ್ಷದ ಮುದುಕಿಯಾಗಿದ್ದರೂ ತಾಯಿ ಗೊತ್ತಾಯ್ತಾ, ತಾನು 50 ವರ್ಷ ಮನೆ ಹುಷಾರೇ ಹೋಗಿ ಬಾ ಅಂತ ಹೇಳ್ತಾಳೆ. ಭಾರಿ ಕೇರ್ಫುಲ್ಲಾಗಿರೋ, ತನಗೆ ಓಡಾಡೋಕ್ಕೆ ಬರೋದಿಲ್ಲ, ಭಾಳ ಕೇರ್ಫುಲ್ಲಾಗಿರೋ ಅಂತ ಹೇಳ್ತಾಳೆ. ಯಾಕೆ? ಅವ್ರು ಎಷ್ಟೇ ಆದರೂ ಮಗನೇ, ಆ ಪ್ರೀತಿ ಹೋಗೋದಿಲ್ಲ ಅವರಿಗೆ. ಆದಷ್ಟು ಅವರಿಗೆ ಮಾತ್ರ ಕೇರ್ಲೆಸ್ ಆಗಿರ್ತಾರೆ. ಇವರು ಹಾಗಿಲ್ಲ, ನೋಡೋದು ಹಾಗೆ ನೋಡ್ತಾರೆ. ಆದ್ದರಿಂದ ಅವ್ರಿಗೇನು ಅನಿಸ್ಬೋದು, ಅನಿಸ್ಬಾರ್ದು ಅಂತ ಹೇಳೋದಕ್ಕೋಸ್ಕರನೇ ಆ ದೃಷ್ಟಿಯಲ್ಲಿ ಮಾತಾಡಿದರು. ಧರ್ಮರಾಜನ ಕನ್ಸರ್ನ್ ಆಗಿತ್ತು. ಭೀಮಸೇನ ಬೇಕಿದ್ದ ಕನ್ಸರ್ನ್ ಆ ರೀತಿ ಇದ್ದಿದ್ದರಿಂದ ಅದು ತುಂಬ ಸಾಧನೆ ಮಾಡ್ದ. ಭ್ರಾತೃ ಸ್ನೇಹ. ಈಗ ಒಂದು ಪ್ರಶ್ನೆ ಶುರುವಾಯಿತು. ತಪ್ಪು ಮಾಡಿದ ಧರ್ಮರಾಜ ಹಾಗಿದ್ದರೆ ಯಾಕೆ ವಿದ್ಯೋಪಜೀವನ ಮಾಡಿದಾಗ ಆಯ್ತಲ್ಲ. ಈಗ ವಿದ್ಯೋಪಜೀವನ ಮಾಡಿದ್ರಿಂದ ತಪ್ಪಾಯ್ತಲ್ಲ. ಮನುಷ್ಯ ಪ್ರಶ್ನೆ ಕೇಳಕ್ಕೆ ಕಾಯ್ತಿರ್ತಾನೆ. ಭ್ರಾತೃ ಸ್ನೇಹ ಆತ ಉತ್ತರ ಕೊಟ್ಟಿದ್ದು ತಪ್ಪಲ್ಲ. ಯಾತಕ್ಕೆ? ಭ್ರಾತೃ ಸ್ನೇಹ. ಸೊ ಆತ ನಾವು ಹಾಗೆ ಮಾಡ್ತೇವೆ. ನಮ್ಮ ಯಾರಿಗೋ ಕೆಲಸ ಆಗಬೇಕು ಅಂತ ಲಂಚ ಕೊಡ್ತೀವಿ. ತಪ್ಪೇನಾದ್ರೊಳಗೆ ಅಂತ ಕೇಳಿದರೆ ಲಂಚ ಕೊಡಬಾರ್ದು, ಬಟ್ ಪ್ರೀತಿಯಿಂದ ಕೊಡ್ತೀವಿ. ಅದು ಯಾಕೆ ಹೇಳಬಾರ್ದು? ಇಲ್ಲಿ ಭ್ರಾತೃ ಯಾರು? ಭೀಮಸೇನ. ಭೀಮಸೇನ ಜ್ಞಾನದ ಸಂಕೇತ. ಆದ್ದರಿಂದ ಏನಲ್ಲ, ಅದು ಪುಣ್ಯಕ್ಕೆ ಕಾರಣ ಆಯಿತು, ಬೇರೆ ಅಲ್ಲ. ನಮ್ಮಲ್ಲೇ ಇದೆ. ಮನೆಯವರಿಗೆ ಕೆಲಸ ಕೊಟ್ಟ, ತಪ್ಪು. ಯಾರಿಗೋ ಕೆಲಸ ಕೊಟ್ಟ, ಗುಡ್ ಅಂತ ಕರೀತಾರೆ. ಯಾತಕ್ಕೆ? ಅಲ್ಲಿ ಏನು ನೋಡ್ದ? ಬರೀ ಮೆರಿಟ್ ಮಾತ್ರ ನೋಡ್ದ. ಇಲ್ಲೇನು ನೋಡಿದ್ದ? ಸಂಬಂಧ. ಮೆರಿಟನ್ನೇ ನಾವು ಸಂಬಂಧ ಅಂತ ಹೇಳ್ಕೊಂಡು ಅದು ಗ್ರೇಟ್. ಅದು ವೈಷ್ಣವ ಬಾಂಧವ ವಿಷ್ಣು ಭಕ್ತಾಶ್ಚ. ವಿಷ್ಣು ಭಕ್ತಿ ಯಾರಲ್ಲಿ ಜಾಸ್ತಿ ಇರುತ್ತೋ ಅವರೇ ನಮ್ಮ ಬಂಧುಗಳು ಅಂತ ತಿಳ್ಕೊಂಡ್ಬಿಟ್ರೆ ಏನಾಯ್ತಾಗ? ಅಭಿಮಾನವೂ ಬಂತು, ಪುಣ್ಯನೂ ಬಂತು. ಇವತ್ತು ನಿಮಗೆ ಕೊಡಲೇಬೇಕು ಅಂತಿದ್ರೆ ನಾವು ಕಮಿಟ್ ಆಗಿದ್ದೀನಿ ಅಂದುಬಿಟ್ಟ. ಲಂಚ ಇಸ್ಕೊಂಡು ಕಮಿಟ್ ಆಗಿಲ್ಲ ಅವನು. ಯಾವುದಕ್ಕೆ ಕಮಿಟ್ ಆಗಿದ್ದಾನೆ? ನಾನು ಮೆರಿಟಿಗೆ ಕೊಡ್ತೀನಿ ಕಮಿಟ್ ಆಗಿದ್ದೇನೆ. ಅವಾಗ ಏನಾಯಿತು ಅವನಿಗೆ? ಬೇಕಾಷ್ಟು ಇದು ಬಂತು. ಅದನ್ನು ಜನ ಮರೆತು ಬಿಡ್ತಾರೆ. ಟೆಂಪ್ಟ್ ಆಗಿಬಿಟ್ಟು ಬೇರೆ ಉಪಯೋಗಿಸ್ತಾರೆ. ಈ ಸ್ನೇಹರು ಭ್ರಾತೃ ಅಂದರೆ ವೈಷ್ಣವ. ವೈಷ್ಣವರೇ ಬಂಧುಗಳು. ಇವು ಭೀಮಸೇನದೇವರು ಯಾರವರು? ಪರಮ ವೈಷ್ಣವರು. ಆದ್ದರಿಂದ ತಪ್ಪಾಗಲಿಲ್ಲ, ಹೇಳಲಿಲ್ಲ. ಭಿಕ್ಷೆ ಬೇಡೋದು ತಪ್ಪು. ಅದು ಇನ್ನೊಬ್ರಿಗೆ ಕೇಳಿದ, ಭಾರಿ ಒಳ್ಳೆಯದಾಯಿತು. ಇನ್ನೊಬ್ಬರಿಗೆ ಮಾಡಿದರೆ ತಪ್ಪಾಗಲಿಲ್ಲ, ತಾನು ಮಾಡಿಕೊಂಡ್ರೆ ತಪ್ಪಾಗತ್ತೆ. ಆಕಾರೋ ಇದರ ಧರ್ಮರಾಜರು ಕೂಡ ಏನನ್ನು ಮೀರಲಿಲ್ಲ. ಹಾಗಿದ್ದರೆ ಧರ್ಮ ಮೀರಲಿಲ್ಲ. ಇದು ದೊಡ್ಡದು. ಧರ್ಮಸೋನು ತದೈವ ಸೋಪ್ಯಾರುಹತ್ ಸ್ವರ್ಗಲೋಕಂ. ಪ್ರಶ್ನೋತ್ತರ ನಡೀತದೆ. ಆಚಾರ್ಯ ಪ್ರಶ್ನೋತ್ತರ ಯಾವುದು ಅಂತ ಹೇಳಲಿಲ್ಲ. ಮೂಲದಲ್ಲಿ ಸ್ಪಷ್ಟ ಇದೆ, ಅಲ್ಲೇ ಓದ್ಕೊಡಿ ಅಂಥೇಳಿ. ಮತ್ತು ಓದೋರಿಗೆ ತುಂಬ ದೊಡ್ಡದಾಗತ್ತೆ ಅಂತಲೂ ಹೇಳಲಿಲ್ಲ. ಆ ದೃಷ್ಟಿಯಿಂದ ಏನಾಯ್ತಾಗ ಇಬ್ಬರು ಕೂಡ ಬಿಡುಗಡೆಯ ನೋಡಿ ಅಫಿಷಿಯಲಿ ಅಲ್ಲಿ ಬಿಟ್ಟಾಗಿತ್ತು. ಹೇಗೆ ಗೊತ್ತಾ? ಈಗ ಕರೆಂಟೇ ಇಲ್ಲದ ವೈರ್ನಿಂದ ಬಿಡಿಸಿದಾಗಾಯ್ತು ಅಷ್ಟೇ. ಯಾವಾಗ ಬಿಡಿಸೋದು ದೊಡ್ಡದು? ಲೈವರಿಂದ ಬಿಡಿಸೋದು ದೊಡ್ಡದು. ಲೈವ್ ಆಗಿಲ್ಲ, ಅದು ಏನಾಗಿದೆ? ಈಗಾಗಲೇ ಇದೆ, ಡೆಡ್ ಆಗಿದೆ, ಬಿಡಿಸ್ದ. ಬಟ್ ಧರ್ಮರಾಜನ ಪುಣ್ಯ ಯಾತಕ್ಕೆ ಬಂತು? ಆತಗೆ ಅದು ಗೊತ್ತಿಲ್ಲ. ಯಾವುದು ಗೊತ್ತಿಲ್ಲ? ಬಿಟ್ಟು ಗೊತ್ತಿಲ್ಲ, ಅದಕ್ಕೆ ಪುಣ್ಯ ಬಂತು. ಅರ್ಥ ಆಯ್ತಾ? ಈಗ ಗೊತ್ತಿದ್ದರೆ ಪುಣ್ಯ ಬರ್ತಿರಲಿಲ್ಲ. ಹೇಗೂ ಕರೆಂಟ್ ಇಲ್ಲ ಅಂತೇಳಿ ಸ್ವಲ್ಪ ನಾಟಕ ಮಾಡಿ ಬಿಡಿಸ್ಬಿಟ್ರೆ ಏನಾಗುತ್ತದು? ಇಂಟೆನ್ಷನಲ್ ಆಗುತ್ತೆ. ಹಾಗೆ ಮಾಡಬಾರ್ದು. ಆತನಿಗೆ ಗೊತ್ತಿದ್ದಿಲ್ಲ, ಆದ್ದರಿಂದ ಪುಣ್ಯ ಬಂತು. ಯಾರು ಬಿದ್ದವ್ರನ್ನ ಎತ್ತಿದ. ಬಿದ್ದಿದ್ದು ಆ್ಯಕ್ಚುಲಿ ಬಿದ್ದಿಲ್ಲ ಅವರು, ಬಟ್ ಇವರು ಇದಕ್ಕೆ ಭಾರಿ ಥ್ಯಾಂಕ್ಸ್ ಹೇಳಿದರು ಇದ್ರ ಕನ್ಸರ್ನಿಗೆ. ಆ ಥರ ಐತೆ ಹೊರತು ಬೇರೆ ಅಲ್ಲ. ಇದೆಲ್ಲ ಯಾತಕ್ಕೆ ಓದಬೇಕು ಅಂದರೆ ಧರ್ಮ ಶಿಕ್ಷಣ ಮಾಡಲಿಕ್ಕೇ ಮಹಾಭಾರತ ತಾತ್ಪರ್ಯ ಹೊರಟಿರೋದು. ಸುಮ್ಮನೆ ಕಥೆಯಾಗಿ ಓದಿದ್ರೆ ಸ್ವಾರಸ್ಯ ಇರೋದಿಲ್ಲ. ಅದರಲ್ಲಿ ಯಾವಾಗಲೂ ನಮಗೆ ಪ್ರಶ್ನೋತ್ತರ ನಡೀತಾನೇ ಇರಬೇಕು. ಆ ದೃಷ್ಟಿಯಿಂದ ಈತ ಮಾಡಿದ ತಪ್ಪಲ್ಲ, ಒಳ್ಳೆಯದಾಯಿತು. ವ್ಯಾಕರೋತ್ ವಿಶೇಷವಾಗಿ ಹೇಳಿದ.
ತದೈವ ಸೋಪ್ಯಾರುಹತ್ ಸ್ವರ್ಗಲೋಕಂ. ಅದ್ರ ಪಾಪ ಬಿಡುಗಡೆ ಆಯಿತು. ಯಾತಿಗಾಲೇ ಇದಾಗಿದ್ದ, ಕಾಲ ಮುಗಿದೋಗಿತ್ತು, ಸ್ವರ್ಗ ವಾಪಸ್ ಹೊರಟುಬಿಟ್ಟ. ದಿವ್ಯಾಂಬರೇ ಕುಂಡರಿಣಿ ಸ್ವಪೂರ್ವೇ ಗತೆ ವಿಮಾನೇನ ಸಧರ್ಮರಾಜ ಭೀಮಶ್ಚಾಯಾತ್ ಸ್ವಾಶ್ರಮಾಯೈವ ಸರ್ವಂ ಯುಧಿಷ್ಠಿರ ಕಥಯಾಮಾಸ ತತ್ರ. ಇಲ್ಲೂ ಭಾಳ ಇಂಪಾರ್ಟೆಂಟ್ ಅಂದರೆ ಭೀಮಸೇನ ಯಾವುದು ಹೇಳೋಕ್ಕೆ ಹೋಗಲಿಲ್ಲ. ಈ ಕಥೆ ಯಾರು ಮಾರ್ಗದಲ್ಲಿ ಬಿಟ್ಕೊಳ್ಳೋಕೆ ಹೋಗಲಿಲ್ಲ. ಯಾತಕ್ಕೆ ಅಂತ ಕೇಳಿದರೆ, ನೀನೇ ಮಹಾದೋಷಿ ಮಾಡಿದ್ದಲ್ಲ, ಅಲ್ಲಿ ಬಿಟ್ಟು ಹೋಗಿತ್ತು, ನಾನೇ ಬರ್ತಿದ್ದೆ, ಕ್ರೆಡಿಟ್ ನಿಂದೇನಲ್ಲ ನಂದೇ ಅಂತ ಹೇಳ್ಕೊಬೋದಾಗಿತ್ತು. ಏನು ಹೇಳೋದಕ್ಕೆ ಹೋಗೋದಿಲ್ಲ. ಯಾತಕ್ಕೆ? ಅದಿರಲೇಬೇಕು. ಅದು ಪಾಪ ಕನಸರಿಂದ ಮಾಡಿದ್ದಾನೆ, ಮುಗಿದೋಗ್ತಾರೆ. ನಾವೇ ಕಥೆ ಹೇಳಬೇಕು, ಅದನ್ನು ಹೇಳೋಕ್ಕೆ ಹೋಗಲಿಲ್ಲ. ಅವ್ರು ಡಿಸಪಾಯಿಂಟ್ ಮಾಡೋದು ಏನು ಮಾಡ್ಲಿಕ್ಕೆ ಹೋಗಲಿಲ್ಲ. ಇದು ಅಷ್ಟೇ ನಡತೆ. ಅದು ಯಾರು ಹೇಳ್ತಾರೆ, ನಿಮ್ಮನ್ನ ಈ ಕೆಲಸ ನಾನೇ ಮಾಡಿಕೊಟ್ಟೆ ಅಂತ ಹೇಳ್ತಾನೆ. ಅವ್ನು ಮಾಡಿರದೇ ಇರಬಹುದು, ನಾವೆಲ್ಲ ಭಾರಿ ಒಳ್ಳೇದಪ್ಪ ಥ್ಯಾಂಕ್ಸ್ ಅಂದರೆ ಮುಗಿದೋಯ್ತದೆ. ನೀನೇ ಮಹಾ ಮಾಡಿದ್ದಿ ಹೋಗೋ ಅಲ್ಲಿ ವಾಕ್ಯಾರ್ಥ ಶುರು ಮಾಡಬಾರ್ದು. ಅದರಿಂದ ಹೊಸ ಇಶ್ಯೂ ಶುರುವಾಗುತ್ತೆ. ಮಾಡ್ಲಿಕ್ಕೆ ಹೋಗಬಾರ್ದು ಕೆಲಸನ. ಇದೆಲ್ಲ ಕಲಿಬೇಕಾದ್ರಿಂದ ತಮ್ಮ ಮಹಿಮತ ಹೇಳ್ಕೊಬೋದೇ ಸುಖವಾಗಿ ಹೇಳೋಕ್ಕೂ. ಇನ್ನು ಬ್ಯಾಕ್ಗ್ರೌಂಡ್ ಹೇಳ್ಬೋದಾಗಿತ್ತು, ಹೇಳಲಿಲ್ಲ. ಅದು ಕೇಳಿದರೆ ಬೇರೆ ವಿಷಯ ಆಗ್ತಿತ್ತು. ಕೇಳಲೂ ಇಲ್ಲ, ಅಷ್ಟಕ್ಕೆ ಸಾಕೋದು ಬಿಟ್ಟುಬಿಟ್ರು. ಎಲ್ಲರೂ ಎಲ್ಲ ಕರೆದು ಹೇಳಬೇಕಾಗಿಲ್ಲ. ನಾವು ಎಷ್ಟು ಬೇಕೋ ಅಷ್ಟು ಹೇಳಿದ್ರೆ ಸಾಕು. ಉಳಿದು ಕೇಳೋದು ಏನಾಗುತ್ತೆ, ವೇಸ್ಟ್. ಅದು ಕೆಲವು ವಿಷಯಗಳೆಲ್ಲ ಏನಾಗುತ್ತೆ ಅಂದರೆ ಇಬ್ಬರಿಗೂ ಕೂಡ ಪ್ರಸಕ್ತಿನೇ ಇಲ್ಲ. ಲೇಟ್ ಆಯಿತು ಡೋರ್ ಎಕ್ಸ್ಪ್ಲೇಷನ್ ಕೊಡೋದ್ರೆ ಸಾಲ್ವ್ ಆಗಲ್ಲ. ಅದರಿಂದ ವ್ಯಾಲಿಡ್ ರೀಸನ್ ಕೊಡಬೇಕಾದ್ರೆ ಕೊಡಬೇಕು. ಎಲ್ಲ ಕಡೆ ಕೊಡೋ ಕಾರಣ ಇಲ್ಲ. ಅದೇ ಕೇಳಿದಾಗ ಹೇಳ್ಬೋದು, ಏನಾಗಿತ್ತು ಅಂದರೆ ಹೇಳ್ಬೋದು. ನೀವು ಇಷ್ಟೆಲ್ಲ ಸಮರ್ಥನಾಗಿ. ಇಲ್ಲದವರು ಹೇಳೋಕ್ಕೆ ಹೋಗಬಾರ್ದು. ಹೇಳ್ತಾರೆ ಪುಣ್ಯ ಹೇಳ್ಕೊಂಡ್ರೆ ಹೋಗುತ್ತೆ, ಪಾಪನೂ ಹೇಳ್ಕೊಂಡ್ರೆ ಹೋಗುತ್ತೆ. ಆದರೆ ಪುಣ್ಯ ಹೇಳ್ಕೊಬಿಡ್ತೀವಿ, ಹೋಗಿಬಿಡ್ತಾ ಕಡೆಗೆ. ಪಾಪ ಹೇಳ್ಕೊಡೋದಿಲ್ಲ, ಹಾಗೆ ಉಳ್ಕೊಬಿಡುತ್ತೆ ಪಾಪ. ಅದಕ್ಕೆ ಯಾವಾಗಲೂ ಕೂಡ ಪಾಪ ಕಾರ್ಯ ಹೇಳ್ಕೊಬೇಕಾಯ್ತು, ಪುಣ್ಯ ಕಾರ್ಯ ಹೇಳ್ಕೊಬಾರ್ದಂತೆ. ಪುಣ್ಯ ಕಾರ್ಯ ಹೇಳ್ಕೊಂಡ್ರೆ ಪುಣ್ಯ ಹೋಗಿಬಿಡುತ್ತೆ. ಅದರಿಂದ ಪಾಪ ಕಾರ್ಯವನ್ನು ಹೇಳಿದರೆ ಪಾಪ ಹೋಗುತ್ತೆ, ಅದು ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಕೊಬೋದಿಲ್ಲ. ಅವರು ಮರ್ಯಾದೆ ಹೋದಕ್ಕಿಂತ ಯಾವ ದೊಡ್ಡದು, ಪಾಪ ಹೋಗೋದು ದೊಡ್ಡದು. ಕೆಲವು ಹೇಳ್ತಾರೆ, ಆನೆಸ್ಟಾಗಿ ಹೇಳ್ತಾರೆ ಪಾಪ. ಕೆಲವು ಭಾರಿ ಏಕಾಶಿ ಉಪವಾಸ ಮಾಡ್ತೀನಿ ಅಂತ ಹೇಳಿದಾಗ ಕೆಲವು ಒಪ್ಕೋತ, ಕೆಲವು ಇಲ್ಲ ಅಷ್ಟು ಮಾಡೋಕ್ಕೆ ನನ್ನ ಕೈಲಿ ಆಗೋದಿಲ್ಲ, ಅದು ವಯಸ್ಸಾಗಿರುತ್ತೆ. ಪಾಪ ಒಳ್ಳೆಯವರೇ ಇರ್ತಾರೆ ಪಾಪ. ಅವ್ರು ಹೇಳ್ತಾರೆ, ಪ್ರಾಂಪ್ಟಾಗಿ ಹೇಳ್ತಾರೆ, ಇಲ್ಲ ಸೈಲಾಗೋದಿಲ್ಲ, ತೀರಾ ಆಗದೆ ಏನೋ ತೊಗೊಂಡ್ಬಿಡ್ತೀನಿ ಅಂತ ಹೇಳ್ತಾರೆ. ಅದು ಅವರಿಗೆ ಏನನ್ಸುತ್ತೆ, ಅದರಿಂದ ಸ್ವಲ್ಪ ಪಾಪ ಕಡಿಮೆ ಆಗುತ್ತೆ. ಅದರಿಂದ ನಾವು ಈ ವರ್ಷ ಮರ್ಯಾದೆ ಹೋಯ್ತು ಅಂತ ತಿಳ್ಕೊಬೇಕಾದ ಕಾರಣ ಇಲ್ಲ. ಎಷ್ಟೋ ವಯಸ್ಸಾಗಿರುತ್ತೆ ಪಾಪ, ಬೇರೆ ರೋಗಗಳಿರುತ್ತೆ. ಅದೇನು ತಪ್ಪಂತ ಅನಿಸೋದಿಲ್ಲ. ಅದನ್ನು ನಾವು ಅಶ್ಯೂಮ್ ಮಾಡ್ಕೋಬಾರ್ದು ಅಷ್ಟು, ನಮಗೂ ಹಾಗೆ ಮಾಡೋಕ್ಕೆ ಬರುತ್ತೆ ಅಂತೇಳಿ. ಇಲ್ಲದನ್ನು ನಾವು ಅಂದ್ಕೊಳ್ಳೋಕೆ ಹೋಗಬಾರ್ದು. ಆನೆಸ್ಟ್ ಆಗಿದ್ದರೆ ತಪ್ಪಲ್ಲ. ಹಾಂ, ಫುಲ್ ಪಾಪ ಅಲ್ಲ. ನೀವು ಯಾರು ಮುಂದೆ ಹೇಳ್ಬೇಕು, ಅವ್ರ ಮುಂದೆ ಹೇಳ್ಬೇಕು. ಯಾರ್ಯಾರು ಮುಂದೆ ಹೇಳಿದ್ರೆ ಏನು ಉಪಯೋಗ? ಅದರಿಂದ ನಗ್ತಾರೆ ಅಷ್ಟೇ. ರೋಗ ಡಾಕ್ಟ್ರ್ ಮುಂದೆ ಹೇಳಿ, ಹೇಳ್ತಾರೆ ಡಾಕ್ಟ್ರ್ ಮುಂದೆ ರೋಗ ಮುಚ್ಚಿಟ್ಕೋಬಾರ್ದು, ಗೊತ್ತಾಯ್ತಾ? ಮತ್ತೆ ಅಷ್ಟೇ ಅಲ್ಲ, ಯಾವ ಔಷಧಿ ತೊಗೋತಿರ್ತಾರೆ ಅದನ್ನು ಹೇಳಬೇಕು. ಅವನು ಇಂಟ್ರ್ಯಾಕ್ಷನ್ ಆಗಬಾರ್ದು. ಕೊಡಿ ಮತ್ತೇನೇನು ತೊಗೊಂಡಿದ್ದು ಹೇಳಬೇಕು. ಅವನು ಹೇಳಿದವ್ರು ಏನಾಗುತ್ತೆ, ಅದು ಡೇಂಜರ್. ಅದು ಪ್ರಾಮಾಣಿಕತೆ ಹೇಳಲೇಬೇಕಾದ್ರೆ. ಕಡ್ಕೊಳ್ಳೋದು ಹೇಳೋಕ್ಕೆ ಹೋಗಬಾರ್ದು. ಎಲ್ಲಿ ಯಾರು ಬಂದು ಹೇಳ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಅವ್ರ ಮುಂದೆ ಹೇಳ್ಕೋಬೇಕೇ ಬರೋದು. ಮೊದಲೇ ಪಾಪಿಷ್ಟ, ಅವ್ರಿಗೆ ಪರ್ಲೆ ಪುಣ್ಯನೂ ಇಲ್ಲ ಅವನನ್ನು ಕೊಡಲಿಕ್ಕೆ. ಅವ್ರ ಮುಂದೆಲ್ಲ ಹೇಳೋಕ್ಕೆ ಹೋಗಬಾರ್ದು. ಅದಕ್ಕೆ ಹೇಳಿದ್ದು ಯಾರ ಮುಂದೆ, ಬೇಕಾದವ್ರ ಮುಂದೆ ಅಷ್ಟೇ. ಇದಿಷ್ಟೋ ಒಂದು ಘಟ್ಟ. ಮುಂದೆ ತುಂಬ ಇನ್ನೂ ಪ್ರಶ್ನೆಗಳಿದೆ, ನಾಳೆ ಹೇಳ್ತಾರೆ.